ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಒಂದು ತರಗತಿ ಏನಪ್ಪಾ ಅಂತ ಅಂದ್ರೆ ಮಾರ್ಚ್ 2026ರ ಸಂಪೂರ್ಣ ಪ್ರಚಲಿತ ಘಟನೆಗಳನ್ನ ಇವತ್ತಿನ ತರಗತಿಯಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರಚಲಿತ ಘಟನೆಗಳು ಈ ಒಂದು ತರಗತಿಯಲ್ಲಿ ನಿಮಗೆ ಸಿಗ್ತದೆ. ಟೋಟಲ್ ಆಗಿ 100 ಪ್ರಶ್ನೆಗಳು ಸಿಗ್ತವೆ. ಆಯ್ತಾ? ಈ ಒಂದು ಮಾರ್ಚ್ 2026ರ ಟೋಟಲ್ ಆಗಿ 100 ಪ್ರಶ್ನೆಗಳು ಸಿಗ್ತವೆ. ಯಾರು ಕೂಡ ಮಿಸ್ ಮಾಡಬೇಡಿ. ಎಲ್ಲವೂ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದಾವೆ. ಅದನ್ನ ಮಿಸ್ ಮಾಡ್ಕೊಳ್ಳದೆ ನೀವು ಹೋಗ್ಬೇಡಿ. ಓಕೆನಾ? ನಿಮ್ಮ ಮುಂದೆ ಬರತಕ್ಕಂತ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿರ್ಬೋದು, ಕರ್ನಾಟಕ ಎಕ್ಸಾಮಿನೇಷನ್ ಆಗಿರ್ಬೋದು, FDA ಪರೀಕ್ಷೆ ಆಗಿರ್ಬೋದು, SCD ಆಗಿರ್ಬೋದು, ಬೇರೆ ಬೇರೆ ಯಾವುದೇ ಪರೀಕ್ಷೆಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ತರಗತಿಗಳನ್ನ ಮಾಡ್ಕೊಳ್ತಾ ಹೋಗಿದ್ದೇವೆ. ಅದಕ್ಕಾಗಿ ಏನು ಕೂಡ ಮಿಸ್ ಮಾಡಬೇಡಿ. ಓಕೆನಾ? ಹಾಗಾದ್ರೆ ಈಗ ಇವತ್ತಿನ ಮೊದಲನೇ ಪ್ರಶ್ನೆ ಈಗ ನೋಡ್ಕೊಳ್ತಾ ಹೋಗೋಣ. ಏನಪ್ಪಾ ಮೊದಲನೇದು ಅಂತ ಅಂದ್ರೆ ರಾಷ್ಟ್ರೀಯ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ನೋಡಿ, ಮಾರ್ಚ್ 2026ರಲ್ಲಿ ನವದೆಹಲಿಯಲ್ಲಿ ರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಪ್ರಾಧಿಕಾರ ನ್ಯಾಷನಲ್ ಡಿಸಾಸ್ಟರ್ ಏನು ಇದೆ ಅದರ ಈ ಒಂದು ಇಲಾಖೆ ಇದೆ. ಅದರ ಹೊಸ ಕಚೇರಿಯನ್ನು ಉದ್ಘಾಟನೆ ಮಾಡಿರ್ತಕ್ಕಂತಹ ಕೇಂದ್ರದ ಸಚಿವರು ಯಾರು ಅಂತ. ರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಪ್ರಾಧಿಕಾರದನ್ನ ಏನು ಹೊಸ ಕಚೇರಿ ಇದೆ ಅದನ್ನ ಉದ್ಘಾಟನೆ ಮಾಡಿರ್ತಕ್ಕಂತಹ ಒಂದು ಕೇಂದ್ರ ಸಚಿವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ CR ಪಾಟೀಲ್ ಅವರು. CR ಪಾಟೀಲ್ ಅವರು ಈ ಒಂದು ಏನು NSD ಎಂಬತಕ್ಕಂತಹ ಒಂದು ಹೊಸ ಸುರಕ್ಷತಾ ಪ್ರಾಧಿಕಾರ ಇದೆ ಅದನ್ನ ಏನ್ ಮಾಡಿದ್ದಾರೆ, ಅನಾವರಣವನ್ನ ಮಾಡಿದ್ದಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಮಾರ್ಚ್ 2026ರಲ್ಲಿ ಭಾರತದ ಮೊದಲ ರಾಜ್ಯ ನಾವೀನ್ಯತೆ ಮಿಷನ್ ಅಥವಾ ಸ್ಟೇಟ್ ಇನೋವೇಷನ್ ಮಿಷನ್ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂತಹ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಅಟಲ್ ಇನೋವೇಷನ್ ಮಿಷನ್ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ತದೆ. ಈ ಒಂದು ಅಟಲ್ ಇನೋವೇಷನ್ ಮಿಷನ್ ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ಆದ್ರೆ ಈ ಒಂದು ಸ್ಟೇಟ್ ಇನೋವೇಷನ್ ಮಿಷನ್ ನಿಮಗೆ ಹೊಸದಾಗಿ ಕೇಳಿ ಬಂದಿರ್ತದೆ. ಪ್ರಪ್ರಥಮ ಬಾರಿಗೆ ತ್ರಿಪುರಾ ರಾಜ್ಯ ಇದನ್ನ ಶುರು ಮಾಡಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ತ್ರಿಪುರಾ ರಾಜ್ಯ ಏನಪ್ಪ ಮಾಡಿದೆ ಅಂತ ಅಂದ್ರೆ ಇದನ್ನ ಶುರು ಮಾಡಿರ್ತಕ್ಕಂತಹದ್ದು. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಗೆ ನಾವು ಹೋಗೋದಾದ್ರೆ ಮಾರ್ಚ್ 2026ರಲ್ಲಿ ಸುಪ್ರೀಂ ಕೋರ್ಟ್ ಯಾವ 32 ವರ್ಷದ ರೋಗಿಗೆ ನಿಷ್ಕ್ರಿಯ ದಯಾಮರಣ ಅಥವಾ ನಾವು ಇದನ್ನ ಪ್ಯಾಸಿವ್ ಯುಥೇನೇಷಿಯಾ ಅಂತ ನಾವು ಕರಿತೇವೆ. ತುಂಬಾ ಇಂಪಾರ್ಟೆಂಟ್. ಇತ್ತೀಚೆಗೆ ವೆರಿ ವೆರಿ ಹೈ ಚಾನ್ಸಸ್ ಅಲ್ಲಿ ಕ್ವಶನ್ ಕೇಳ್ತಕ್ಕಂಥ ಪ್ರಶ್ನೆ ಇದು. ಯಾಕೆ ಅಂತ ಅಂದ್ರೆ ಯುಥೇನೇಷಿಯಾ ನಮ್ಮ ಒಂದು ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಪದವನ್ನ ಬಳಸಿದ್ದಾರೆ. ಇದನ್ನ ಮೊದಲು ಕೂಡ ಬಳಕೆ ಆಗಿದೆ, ಆದರೆ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಪ್ಯಾಸಿವ್ ಯುಥೇನೇಷಿಯಾ ಅನುಮತಿಯನ್ನ ಪಡೆದುಕೊಂಡಿದ್ದಾರೆ. ಯಾರಪ್ಪ ಅವರು ಅಂತ ಅಂದ್ರೆ ಹರೀಶ್ ರಾಣಾ ಅವರು. ಆಪ್ಷನ್ ಎ ನೋಡಿ, ಹರೀಶ್ ರಾಣಾ ಅವರು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಾರೆ. ಇವರು ಏನ್ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ ನ ಒಂದು ಅಧಿಕಾರದ ಇದರಲ್ಲಿ ಅಥವಾ ಅನುಮತಿ ಮೇರೆಗೆ 32 ವರ್ಷದ ರೋಗಿಗೆ ನಿಷ್ಕ್ರಿಯ ದಯಾಮರಣವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಇವ್ರು ಏನಪ್ಪಾ ಆಗಿದ್ರು ಅಂತ ಅಂದ್ರೆ 2013ರಲ್ಲಿ ಇವರು ಬಿಲ್ಡಿಂಗ್ ಮೇಲಿಂದ ಬಿದ್ದು ಏನಪ್ಪಾ ಮಾಡ್ಕೊಂಡಿದ್ರು ಅಂತ ಅಂದ್ರೆ ಕೋಮಾ ಸ್ಟೇಜ್ಗೆ ಹೋಗಿದ್ರು. ಅದಕ್ಕಾಗಿ ಏನ್ ಮಾಡಿದ್ದಾರೆ, ಪ್ಯಾಸಿವ್ ಯುಥೇನೇಷಿಯಾನ ಇದನ್ನ ಕೊಡ್ತಾ ಇದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳು ಏನು ಇರ್ತವೆ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತವೆ. ನೀವು ಈ ಒಂದು ಏನು ಪ್ರಶ್ನೆ ಮತ್ತು ಉತ್ತರವನ್ನ ಎರಡನ್ನೂ ಕೂಡ ನೀವು ಬರ್ಕೊಳ್ಳೋಕೆ ಆಗ್ಲಿಲ್ಲ ಅಂತ ಅಂದ್ರೆ ನಿಮಗೆ ಮುಂದೆ PDF ಯಾವ ರೀತಿ ಸಿಗುತ್ತೆ ಅದರ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತೇನೆ. ಅದನ್ನ ನೋಡ್ಕೊಳ್ತಾ ಹೋಗಿ. ಓಕೆನಾ? ಅದೇ ರೀತಿ ಮುಂದಿನ ಪ್ರಶ್ನೆ, ಮಾರ್ಚ್ 2026ರಲ್ಲಿ ಯಾರ ವಿರುದ್ಧ ವಜಾ ನಿರ್ಣಯವನ್ನ ಅಥವಾ ರಿಮೂವಲ್ ಮೋಷನ್ ಅನ್ನ ಸಲ್ಲಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಮತ್ತು ಇವರು ಭಾರತದ 26ನೇ ಮುಖ್ಯ ಚುನಾವಣಾ ಆಯುಕ್ತರು ಇದ್ರು ಅಂತ ಇಲ್ಲಿ ಕೇಳಿದ್ದಾರೆ. ಯಾರಪ್ಪ ಅಂತ ಅಂದ್ರೆ ಜ್ಞಾನೇಶ್ ಕುಮಾರ್. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಜ್ಞಾನೇಶ್ ಕುಮಾರ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಾರೆ. ಇವರ ವಿರುದ್ಧ ವಜಾ ನಿರ್ಣಯವನ್ನ ಸಲ್ಲಿಸಲಾಗಿದೆ. ಹಾಗಾದ್ರೆ ರಿಮೂವಲ್ ಮೋಷನ್ ಅನ್ನ ಇಲ್ಲಿ ಯಾರಿಗೆ ಸಲ್ಲಿಸಲಾಗಿದೆ ಅಂತ ಅಂದ್ರೆ ಜ್ಞಾನೇಶ್ ಕುಮಾರ್. ಆಪ್ಷನ್ ಬಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಪ್ರತಿ ವರ್ಷ ನಾವು ಮಾರ್ಚ್ 8ನೇ ತಾರೀಕಿನಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಣೆಯನ್ನ ಮಾಡ್ತೇವೆ. ಈ ಒಂದು ಲೈಂಗಿಕ ಕಿರುಕುಳವನ್ನು ತಡೆಯಲು ಭಾರತೀಯ ರೈಲ್ವೆ ಪ್ರಾರಂಭ ಮಾಡಿರ್ತಕ್ಕಂತಹ ಡಿಜಿಟಲ್ ಮಾಡ್ಯೂಲ್ ಯಾವುದು ಅಂತ. ಅದೇ ರೀತಿ ಇದನ್ನ ಟ್ವಿಸ್ಟ್ ಆಗಿ ಬೇರೆ ರೀತಿಯಲ್ಲೂ ಕೂಡ ಕೇಳಬಹುದು. ಇಲ್ಲಿ ಏನು ಡಿಜಿಟಲ್ ಮಾಡ್ಯೂಲ್ ಎಂಬತಕ್ಕಂಥದ್ದು ಯಾವ್ದಪ್ಪ ಅಂತ ಅಂದ್ರೆ ಶೈನ್ ಎಂಬತಕ್ಕಂತಹ ಒಂದು ಡಿಜಿಟಲ್ ಮಾಡ್ಯೂಲ್. ಆಪ್ಷನ್ ಬಿ ಏನಿದೆ ಇದನ್ನ ಉಲ್ಟಾ ಕೇಳಬಹುದು. ಇದನ್ನ ಯಾರು ಶುರು ಮಾಡಿದ್ದಾರೆ ಅಂತ ಕೇಳಬಹುದು. ಅದನ್ನ ಭಾರತೀಯ ರೈಲ್ವೆ ಇಲಾಖೆ ಶುರು ಮಾಡಿದೆ. ಅದೇ ರೀತಿ ಈ ರೀತಿಯಾಗಿ ಪ್ರಶ್ನೆ ಯಾವ ರೀತಿ ಬಂದಿದೆಯೋ ಅದೇ ರೀತಿ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಇಲ್ಲಿ ಶೈನ್ ಆಗಿರ್ತದೆ. ಆಪ್ಷನ್ ಬಿ ಇಲ್ಲಿ ಶೈನ್ ಸರಿಯಾದ ಉತ್ತರ. ಅದೇ ರೀತಿ ಈಗ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಚಲಿತ ಘಟನೆಗಳನ್ನ ನೋಡ್ಕೊಳ್ತಾ ಹೋಗೋದಾದ್ರೆ ಕರ್ನಾಟಕ ಹೈಕೋರ್ಟ್ ಇತ್ತೀಚೆಗೆ ಯಾವ ಕಾರಣಕ್ಕಾಗಿ
PMLA ಅಡಿಯಲ್ಲಿನ ಜಾರಿ ನಿರ್ದೇಶನಾಲಯದ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತಕ್ಕಂಥ ಇದರಿಂದ ಕ್ರಮಗಳಿಗೆ ತಡೆ ನೀಡಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ಸರಿಯಾದ ಉತ್ತರ ಏನಪ್ಪಾ ಅಂತ ಅಂದ್ರೆ ಏಕೈಕ ಆರೋಪಿ ಮೃತಪಟ್ಟಿರುವುದು ಅಂತ. ಏಕೈಕ ಆರೋಪಿ ಇಲ್ಲಿ ಮೃತಪಟ್ಟಿರೋದಕ್ಕೆ ಇದನ್ನ ಮಾಡಿದ್ದಾರೆ. ಹಾಗಾಗಿ ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಮಾರ್ಚ್ 2026ರಲ್ಲಿ ವಿಶ್ವದ ಅತಿ ಎತ್ತರದ ಜ್ವಾಲಾಮುಖಿ ಅಂತಕ್ಕಂಥದ್ದು ಯಾವ್ದಪ್ಪ ಅಂತ ನೇವಾಡೋ ವೋಜೋಸ್ ಡೆಲ್ ಸಲಾಡೋ ಅಂತ. ನೋಡಿ, ನೇವಾಡೋ ವೋಜೋಸ್ ಡೆಲ್ ಸಲಾಡೋ ಎಂತಕ್ಕಂತಹ ಒಂದು ವಿಶ್ವದ ಅತಿ ಎತ್ತರದ ಜ್ವಾಲಾಮುಖಿ ಇದು. ಇದನ್ನ ಏರಿದ ಬೆಂಗಳೂರಿನ IISc ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನು ಇದೆ ಅದರ ಒಂದು ವಿಜ್ಞಾನಿ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಬೆಂಗಳೂರಿನ ಒಂದು ಏನು IISc ವಿಜ್ಞಾನಿ ಇತ್ತೀಚೆಗೆ ವಿಶ್ವದ ಅತಿ ಎತ್ತರದ ಜ್ವಾಲಾಮುಖಿ ಆಗಿರ್ತಕ್ಕಂತಹ ಒಂದು ನೇವಾಡೋ ವೋಜೋಸ್ ಡೆಲ್ ಸಲಾಡೋ ಎಂತಕ್ಕಂಥದನ್ನ ಏರಿದ್ದಾರೆ. ಹಾಗಾದ್ರೆ ಅವ್ರು ಯಾರು ಅಂತ ಕೇಳಿದರೆ ಯಾರಪ್ಪ ಅಂದ್ರೆ ಅರ್ಪಿತಾ ಪಾತ್ರ ಅವರು. ಆಪ್ಷನ್ ಬಿ ಸರಿಯಾದ ಉತ್ತರ. ಅರ್ಪಿತಾ ಪಾತ್ರ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಈಗ ಡೈರೆಕ್ಟ್ ಆಗಿ ನಾವು ಡಿಫೆನ್ಸ್ ಮತ್ತು ಟೆಕ್ನಾಲಜಿಗೆ ಬರೋದಾದ್ರೆ ಅಥವಾ ರಕ್ಷಣೆ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಗೆ ಬರೋದಾದ್ರೆ ಭಾರತದ ಮೊದಲ ಸ್ವಾಯತ್ತ ಸಮುದ್ರ ನೌಕೆ ತಯಾರಿಕಾ ಕೇಂದ್ರವನ್ನ ಆಟೋನೋಮಸ್ ಮರೈನ್ ವೆಸಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಅಂತ ನಾವು ಕರಿತೇವೆ. ಇದನ್ನು ಯಾವ ನಗರದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ. ತುಂಬಾ ಇಂಪಾರ್ಟೆಂಟ್ ನೋಡಿ, ಯಾಕೆಂದ್ರೆ ಇಂಥ ಪ್ರಶ್ನೆಗಳು ತುಂಬಾ ಕೇಳ್ತಾರೆ, ಅದಕ್ಕಾಗಿ ನೆನ್ಪಿಟ್ಕೋಬೇಕು. ಆಟೋನೋಮಸ್ ಮೆರೈನ್ ವೆಸಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಅಂತ ಏನಿದೆ ಇದನ್ನ ಯಾವ ನಗರದಲ್ಲಿ ಸ್ಥಾಪನೆಯನ್ನ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಿದ್ರೆ ಇದನ್ನ ವಿಶಾಖಪಟ್ಟಣಂ ಅಲ್ಲಿ ಮಾಡಿದ್ದಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ವಿಶಾಖಪಟ್ಟಣಂ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಮಾರ್ಚ್ 2026ರಲ್ಲಿ ಭಾರತದಿಂದ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಖರೀದಿ ಮಾಡಲು ಯಾವ ದೇಶವು ಒಪ್ಪಂದಕ್ಕೆ ಸಹಿ ಮಾಡಿಕೊಂಡಿದೆ ಅಂತ. ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯ ಒಂದು 49% ಏನು ಶೇರ್ ಇದೆ, 49% ಶೇರ್ ಇದೆ, ಅದು ರಷ್ಯಾ ಪರವಾಗಿದೆ. ಓಕೆನಾ, ರಷ್ಯಾ ಪರವಾಗಿದೆ. ಅದೇ 51% ಇಂಡಿಯಾ ಪರವಾಗಿದೆ. ಓಕೆನಾ. ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಾನು ಏನು ಡೈಲಿ ಕರೆಂಟ್ ಅಫೇರ್ಸ್ ತರಗತಿಯನ್ನ ಮಾಡ್ತಾ ಇದ್ದೆ, ಅದರಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ಹೇಳ್ಕೊಟ್ಟಿದ್ದೇನೆ. ಅಲ್ಲೂ ಕೂಡ ಇದನ್ನ ನೀವು ನೋಡಬಹುದು. ಹಾಗಾದ್ರೆ ಇದಕ್ಕೆ ಸರಿದ ಉತ್ತರವನ್ನ ನೋಡೋದಾದ್ರೆ ಇಂಡೋನೇಷ್ಯಾ ನೋಡಿ. ಆಪ್ಷನ್ ಬಿ. ಮಾರ್ಚ್ 2026ರಲ್ಲಿ ಭಾರತದಿಂದ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಖರೀದಿ ಮಾಡಲು ಯಾವ ದೇಶ ಒಪ್ಪಂದಕ್ಕೆ ಸಹಿ ಮಾಡ್ಕೊಂಡಿದೆ ಅಂತ ಕೇಳಿದ್ರೆ ಇಂಡೋನೇಷ್ಯಾ ಸರಿದ ಉತ್ತರ. ಕೆಲವು ಪ್ರಶ್ನೆಗಳು ಮುಂದೆ ರಿಪೀಟ್ ಕೂಡ ಆಗ್ತವೆ, ಯಾಕೆಂದ್ರೆ ಡೈಲಿ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಕೂಡ ಇಲ್ಲಿ ನಾನು ಹಾಕಿದ್ದೇನೆ. ಓಕೆನಾ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂತಹ ಒಂದು ಅವತಾರ್ ಎಂತಕ್ಕಂಥದ್ದು ಇದರ ವಿಸ್ತೃತ ರೂಪ ಏನು ಅಂತ, ಅಥವಾ ಅವತಾರ್ ಅಂದ್ರೆ ಏನು ಅಂತ ಕೇಳಿದರೆ ನೋಡಿ, ಇದು ಭಾರತದಲ್ಲಿ ಅಭಿವೃದ್ಧಿಪಡಿಸಲಾಗಿರ್ತಕ್ಕಂತಹ ಒಂದು ಹೈಬ್ರಿಡ್ ಡ್ರೋನ್ ಆಗಿದೆ. ಆಪ್ಷನ್ ಬಿ ನೋಡಿ, ಭಾರತದಲ್ಲಿ ಅಭಿವೃದ್ಧಿಪಡಿಸಲಾಗಿರ್ತಕ್ಕಂತಹ ಒಂದು ಹೈಬ್ರಿಡ್ ಡ್ರೋನ್ ಆಗಿರ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಇದು. ನೋಡಿ ವಿದ್ಯಾರ್ಥಿಗಳೇ, ನೀವು ಏನಾದ್ರೂ ಈ ಒಂದು ಪ್ರಶ್ನೆಗಳು ಮತ್ತು ಆನ್ಸರ್ ಗಳನ್ನ ಬರ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ PDF ಗಳನ್ನ ನಾನು ಕೊಡ್ತೇನೆ. PDF ಅನ್ನ ಕೊಡ್ತೇನೆ, ಅದನ್ನ ಯಾವ ರೀತಿ ಕೊಡ್ತೇನೆ ಅಂತ ಮುಂದೆ ಹೇಳ್ತೇನೆ, ಅಲ್ಲಿ ನೀವು ನೋಡ್ಕೋಬಹುದು. ಈಗ ಡೈರೆಕ್ಟ್ ಆಗಿ ಬನ್ನಿ, ಯಾವ ರೀತಿ PDF ಸಿಗುತ್ತೆ ಅಂತ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಪ್ರಚಲಿತ ಘಟನೆಗಳ ಒಂದು PDF ನಿಮಗೆ ಏನಾದ್ರೂ ಬೇಕು ಅಂತ ಅಂದ್ರೆ ಸಂಪರ್ಕ ಮಾಡಬೇಕು. ಎಲ್ಲಿ ಅಂತ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಸ್ಕ್ಯಾನರ್ ಮುಖಾಂತರ, ಇಲ್ಲಿ ಕೊಟ್ಟಿರತಕ್ಕಂತ ಸ್ಕ್ಯಾನರ್ ಮುಖಾಂತರ ನೀವು ಇವತ್ತಿನ ಅಂದ್ರೆ ಈ ಒಂದು ಮಾರ್ಚ್ 2026 ಮಾರ್ಚ್ ಈ ಒಂದು ಮಾರ್ಚ್ ತಿಂಗಳ ಒಂದು PDF ಬೇಕು ಅಂತ ಅಂದ್ರೆ ನೀವು ಈ ಒಂದು ತಿಂಗಳಿಗೆ ಮಾತ್ರ 20 ರೂಪಾಯಿನ ನೀವು ಸ್ಕ್ಯಾನ್ ಮಾಡಬೇಕು. ಓಕೆನಾ, ಯಾಕೆಂದ್ರೆ ಇಲ್ಲಿ ಟೋಟಲ್ ಆಗಿ 100 ಕ್ವಶನ್ಸ್ ಗಳನ್ನು ನಾನು ಇಲ್ಲಿ ತಂದಿದ್ದೇನೆ. ಅದಕ್ಕಾಗಿ ಮತ್ತೆ PDF ಸ್ವಲ್ಪ ಏನು PPT ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಇದನ್ನ ನೀವು ಮಾಡಬಹುದು. ಒಂದು ತಿಂಗಳು ಇದು ಒಂದೇ ಮಾರ್ಚ್ 2026 ಒಂದೇ ತಿಂಗಳದ್ದು ಬೇಕು ಅಂತ ಅಂದ್ರೆ ನೀವು 20 ರೂಪಾಯಿನ ಹಾಕಬೇಕು. ಈ ಒಂದು ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಹಾಕಿ, ಮತ್ತೆ ಸ್ಕ್ರೀನ್ ಶಾಟ್ ಅನ್ನ ನೋಡಿ, ಉದ್ಯೋಗ್ ಜೀವನ್ 12 ಇದನ್ನ ನೋಡ್ಕೊಳ್ಳಿ. ಉದ್ಯೋಗ್ ಜೀವನ್ 12@gmail.com ಅಂತ ಏನು ಇಮೇಲ್ ಇದೆ. ಈ ಒಂದು ಇಮೇಲ್ ವಿಳಾಸಕ್ಕೆ ನೀವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಸ್ಕ್ರೀನ್ ಶಾಟ್ ಅನ್ನ ನೀವು ಸೆಂಡ್ ಮಾಡಬೇಕು. ಅದೇ ಇಮೇಲ್ಗೆ ನಾವು ಏನಪ್ಪಾ ಮಾಡ್ತೇನೆ ಅಂತ ಈ ಒಂದು PDF ಅನ್ನ ನಾನು ಸೆಂಡ್ ಮಾಡ್ತೇನೆ. ಓಕೆನಾ, ಅಲ್ಲೂ ಕೂಡ ನೀವು ಓದ್ಕೋಬಹುದು. ಕಳೆದ 6 ತಿಂಗಳ PDF ನಿಮಗೆ ಏನಾದ್ರು ಬೇಕಪ್ಪ ಅಂತ ಅಂದ್ರೆ 60 ರೂಪಾಯಿಗಳನ್ನ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ಸೆಂಡ್ ಮಾಡಬಹುದು ಇದೇ ಸ್ಕ್ಯಾನರ್ಗೆ. ಮತ್ತೆ ನಮ್ಗೆ 6 ತಿಂಗಳ ಒಂದು PDF ಗಳು ಬೇಕು ಅಂತ ಇಲ್ಲಿ ನೀವು ಕಮೆಂಟ್ ಮಾಡಿದ್ರೆ, ಅಥವಾ ಇಲ್ಲಿ ಈ ಒಂದು ಉದ್ಯೋಗ್ ಜೀವನ್ 12@gmail.com ಗೆ ನೀವು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಅಲ್ಲಿ ನಿಮಗೆ ಕಳೆದ 6 ತಿಂಗಳ ಒಂದು PDF ಗಳು ನಿಮಗೆ ಸಿಗ್ತದೆ. ಅದೇ ನಿಮಗೆ 12 ತಿಂಗಳು ಬೇಕು, ನಮಗೆ ಟೋಟಲ್ ಒಂದು ವರ್ಷದ್ದು ಬೇಕು ಅಂತ 100 ರೂಪಾಯಿಗಳನ್ನ ನಾನು ಕೊಟ್ಟಿದ್ದೇನೆ. 100 ರೂಪಾಯಿಗಳನ್ನ ನೀವು ಸ್ಕ್ಯಾನ್ ಮಾಡಿ ನೀವು ಸೇಮ್ ಉದ್ಯೋಗ್ ಜೀವನ್ 12@gmail.com ಗೆ ನೀವು ಸೆಂಡ್ ಮಾಡಿದ್ರಿ ಅಂತ ಅಂದ್ರೆ
ನಿಮಗೆ ಕಳೆದ 12 ತಿಂಗಳ PDF ಗಳು ನಿಮಗೆ ಸಿಗ್ತವೆ. ನಿಮಗೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಎಲ್ಲದಕ್ಕೂ ಕೂಡ ಯೂಸ್ ಆಗ್ತವೆ. ಅದಕ್ಕಾಗಿ ಮ್ಯಾಕ್ಸಿಮಮ್ ನೀವು 6 ತಿಂಗಳ PDF ಗಳನ್ನ ನೀವು ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡಿ. ನಿಮಗೇನಾದ್ರೂ ಒಂದೇ ತಿಂಗಳದ್ದು ಬೇಕು, ನಾವು ಮೊದಲು ನೋಡ್ತೇವೆ ನೆಕ್ಸ್ಟ್ ಆಮೇಲೆ ತಗೊಳ್ತೇವೆ ಅಂತ ನೀವು ಮಾರ್ಚ್ ತಿಂಗಳ ಒಂದು ಕರೆಂಟ್ ಅಫೇರ್ಸ್ ನ ನೀವು ತಗೊಳ್ಬಹುದು. ಓಕೆನಾ? PDF ನೀವು ಸಂಪೂರ್ಣವಾಗಿ ತರಗತಿಯನ್ನು ನೋಡಿ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಒಂದು ತರಗತಿಗಳು ಇರ್ತವೆ ಅಂತ. ಆಮೇಲೆ ಬೇಕಾದ್ರೆ ನೀವು PDF ಗಳನ್ನ ಪಡೆದುಕೊಳ್ಳಬಹುದು. ಓಕೆನಾ? ಈಗ ಡೈರೆಕ್ಟ್ ಆಗಿ ನೋಡೋಣ. ಅಂತಾರಾಷ್ಟ್ರೀಯ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಚಲಿತ ಘಟನೆಗಳಿದ್ದಾವೆ. ಜರ್ಮನಿಯಲ್ಲಿ ನಡೆದ ಬಯೋಫ್ಯಾಕ್ 2026 ಸಾವಯವ ವ್ಯಾಪಾರ ಮೇಳದಲ್ಲಿ ಯಾವ ದೇಶವನ್ನು ವರ್ಷದ ದೇಶ ಅಥವಾ ಕಂಟ್ರಿ ಆಫ್ ದ ಇಯರ್ ಅಂತ ಹೆಸರಿಸಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವ್ದಪ್ಪ ಅಂತಾರೆ ಆಪ್ಷನ್ ಬಿ ಭಾರತ ಇಲ್ಲಿ. ಓಕೆನಾ? ಬಯೋಫ್ಯಾಕ್ 2026 ಇದರಲ್ಲಿ ಸಾವಯವ ವ್ಯಾಪಾರ ಮೇಳದಲ್ಲಿ ಕಂಟ್ರಿ ಆಫ್ ದ ಇಯರ್ ಯಾವ್ದಪ್ಪ ಅಂತಾರೆ ಆಪ್ಷನ್ ಬಿ ಭಾರತ. ಅದೇ ರೀತಿ ಮುಂದಿನ ಪ್ರಶ್ನೆ, ನದಿಗಳಿಗಾಗಿ ಅಂತಾರಾಷ್ಟ್ರೀಯ ಕ್ರಿಯಾ ದಿನದ ಅಥವಾ ಇದನ್ನ ಮಾರ್ಚ್ 14ರಂದು ನಾವು ಆಚರಣೆಯನ್ನ ಮಾಡ್ತೇವೆ. ಇದರ ಘೋಷವಾಕ್ಯ ಏನು ಅಂತ ಕೇಳಿದರೆ ಥೀಮ್ ಏನು ಅಂತ. ಏನಪ್ಪಾ ಅಂತಾರೆ ನದಿಗಳನ್ನು ರಕ್ಷಿಸಿ ಜನರನ್ನು ರಕ್ಷಿಸಿ ಅಂತ. ಅಂದ್ರೆ ಪ್ರೊಟೆಕ್ಟ್ ರಿವರ್ಸ್ ಪ್ರೊಟೆಕ್ಟ್ ಪೀಪಲ್ ಅಂತ ನಾವು ಏನಪ್ಪಾ ಕೊಟ್ಟಿದ್ದೇವೆ ಥೀಮ್ ಅನ್ನ ಇಲ್ಲಿ ಕೊಟ್ಟಿದ್ದೇವೆ. ಹಾಗಾದ್ರೆ ಸರಿಯಾದ ಉತ್ತರ ಏನಪ್ಪಾ ಅಂತ ಅಂದ್ರೆ ಆಪ್ಷನ್ ಬಿ ನದಿಗಳನ್ನು ರಕ್ಷಿಸಿ ಜನರನ್ನು ರಕ್ಷಿಸಿ ಅಂತಕ್ಕಂತಹ ಒಂದು ಥೀಮ್ ಮುಖಾಂತರ ಅಥವಾ ಘೋಷವಾಕ್ಯದ ಮುಖಾಂತರ ನದಿಗಳಿಗಾಗಿ ಅಂತಾರಾಷ್ಟ್ರೀಯ ಕ್ರಿಯಾ ದಿನವನ್ನು ಆಚರಣೆ ಮಾಡಿದ್ದೇವೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಗೈನಾಂಡ್ರೋಮಾರ್ಫಿ ಅಂತ ಅಂದ್ರೆ ಗೈನಾಂಡ್ರೋಮಾರ್ಫಿ ಎಂಬತಕ್ಕಂತಹ ಒಂದು ಅಪರೂಪದ ಜೈವಿಕ ವಿದ್ಯಮಾನವನ್ನ ಹೊಂದಿರತಕ್ಕಂತಹ ಏಡಿ ಪತ್ತೆ ಆಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಎಲ್ಲಿ ಅಂತ ಅಂದ್ರೆ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಅಂದ್ರೆ ಉತ್ತರಾಖಂಡ. ಓಕೆ, ನಾವು ಉತ್ತರಾಖಂಡದಲ್ಲಿ ಇದು ಒಂದು ಸಾರಿ ಉತ್ತರಾಖಂಡ ಅಲ್ಲ ಕೇರಳದಲ್ಲಿ ಕಂಡು ಬರುತ್ತೆ. ಇಲ್ಲಿ ಇನ್ನೊಂದು ಬರುತ್ತೆ ಪಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ. ಇದು ಉತ್ತರಾಖಂಡ ಅಲ್ಲ ಕೇರಳ. ಓಕೆನಾ? ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಇದರಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇತ್ತೀಚೆಗೆ ಈ ಒಂದು ಗೈನಾಂಡ್ರೋಮಾರ್ಫಿ ಅಂತಕ್ಕಂಥ ಅಪರೂಪದ ಜೈವಿಕ ವಿದ್ಯಮಾನ ಹೊಂದಿರತಕ್ಕಂಥ ಏಡಿ ಎಲ್ಲಿ ಪತ್ತೆಯಾಗಿದೆ ಅಂತ ಕೇಳಿದ್ರೆ ಕೇರಳದ ಒಂದು ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪತ್ತೆಯಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಈಗ ಸ್ಪೋರ್ಟ್ಸ್ ಮತ್ತು ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ನೋಡೋದಾದ್ರೆ 2026ರ T20 ವಿಶ್ವಕಪ್ ಫೈನಲ್ ನಲ್ಲಿ ಪಂದ್ಯ ಪುರುಷ ಅಥವಾ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ನೋಡಿ, ಇದಕ್ಕೆ ಸರಿಯಾದ ಉತ್ತರವನ್ನ ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಅವರು ಗೆದ್ದಿದ್ದಾರೆ. ಹಾಗಾಗಿ ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಅಂತ ವಿಶ್ವಕಪ್ ಫೈನಲ್ ನಲ್ಲಿ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಮುಂದೆ ಬರತಕ್ಕಂತ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಂಥ ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳು ಹೆಚ್ಚಿರ್ತವೆ. ಇದುವರೆಗೆ T20 ವಿಶ್ವಕಪ್ ಅನ್ನ ಭಾರತ ಇಲ್ಲಿ 3 ಬಾರಿ ಗೆದ್ದಿದೆ. 2007, 2024, 2026. ಓಕೆನಾ? ಈ 3 ಬಾರಿ ಏನಪ್ಪಾ ಮಾಡಿದೆ ಅಂತ ಅಂದ್ರೆ ಭಾರತ 3 ಬಾರಿ ಗೆದ್ದಿದೆ ಈ ಒಂದು ವಿಶ್ವಕಪ್ ಅನ್ನ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಮುಂದೆಯೂ ಕೂಡ ನಾನು ಇದ್ರ ಬಗ್ಗೆ ಆರ್ಟಿಕಲ್ ಇದೆ, ಅದನ್ನ ನಾನು ತೋರಿಸ್ತೇನೆ. ನೆಕ್ಸ್ಟ್, ಜನೌಷಧಿ ದಿನವನ್ನ ಪ್ರತಿ ವರ್ಷ ಯಾವ ದಿನದಂದು ಆಚರಣೆಯನ್ನ ಮಾಡಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ರೆ ಪ್ರತಿ ವರ್ಷ ನಾವು ಮಾರ್ಚ್ 7ನೇ ತಾರೀಕಿನಂದು ಈ ಒಂದು ಜನೌಷಧಿ ಏನು ದಿನವನ್ನ ಆಚರಣೆಯನ್ನ ಮಾಡ್ತೇವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ವಿದ್ಯಾರ್ಥಿಗಳೇ, ನೀವು ಏನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳನ್ನ ನೋಡ್ತಾ ಇದ್ರೆ ನೋಡಿ ವಿದ್ಯಾರ್ಥಿಗಳೇ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೀವೇನಾದ್ರೂ ಕ್ಲಾಸಸ್ ಗಳನ್ನ ನೋಡ್ತಾ ಇದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು 499 ರೂಪಾಯಿಗಳನ್ನ ನೀವು ಸೆಂಡ್ ಮಾಡೋದ್ರ ಮೂಲಕ ಏನ್ ಮಾಡ್ಬೋದು ಅಂತ ಅಂದ್ರೆ ಇಲ್ಲಿ ಇತಿಹಾಸ, ಸಂವಿಧಾನ, ಅರ್ಥಶಾಸ್ತ್ರ, ಭೌಗೋಳಿಕ ಶಾಸ್ತ್ರ, ಮೆಂಟಲ್ ಎಬಿಲಿಟಿ, ಸಾಮಾನ್ಯ ಅಧ್ಯಯನ ಎಲ್ಲಾ ತರಗತಿಗಳನ್ನ ನಾವೇ ಖುದ್ದಾಗಿ ಮಾಡ್ಕೊಡ್ತೇವೆ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ರಿಪರೇಷನ್ ಅನ್ನು ನಡೆಸ್ಕೊಡ್ತೇವೆ. ಈಗ ಮುಂದೆ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನ್ ಮಾಡ್ತದೆ, ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯನ್ನ ನಡೆಸ್ತದೆ. ಹಾಗಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅವೆಲ್ಲವನ್ನು ಕೂಡ ನಾವು ಇದೇ ಒಂದು ಕೋರ್ಸ್ ನಲ್ಲಿ ನಿಮಗೆ ಒನ್ ಟೈಮ್ ಪೇಮೆಂಟ್ ಕೋರ್ಸ್ ನಲ್ಲಿ ಅಥವಾ 499 ರೂಪಾಯಿಗಳನ್ನ ನೀವು ಸೆಂಡ್ ಮಾಡೋದ್ರ ಮೂಲಕ ನೀವು ಕೋರ್ಸ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು. ನಿಮ್ದೇ ಸೇಮ್ ಗ್ರೂಪ್ ಅಥವಾ ಡಿಫ್ರೆಂಟ್ ಗ್ರೂಪ್ ಅನ್ನ ಮಾಡ್ತೇವೆ. ಯಾರ್ಯಾರು ಅಮೌಂಟ್ ಅನ್ನ ಸೆಂಡ್ ಮಾಡಿರ್ತೀರಾ ಸೇಮ್ ಡಿಫ್ರೆಂಟ್ ಗ್ರೂಪ್ ಅನ್ನ ಮಾಡ್ಕೊಂಡು ನಾವು ಈ ಒಂದು ತರಗತಿಗಳನ್ನ ಏಪ್ರಿಲ್ 15ನೇ ತಾರೀಕಿಂದ ಶುರು ಮಾಡ್ತೇವೆ. ಓಕೆನಾ? ಏಪ್ರಿಲ್ 15ರವರೆಗೆ ನೀವು ಏನಪ್ಪಾ ಮಾಡ್ಬೋದು ಅಂತ ಅಂದ್ರೆ ಈ ಒಂದು ಬ್ಯಾಚ್ಗೆ ನೀವು ಎನ್ರೋಲ್ ಮಾಡ್ಕೋಬಹುದು, ಈ ಒಂದು ಬ್ಯಾಚ್ಗೆ ಸೇರ್ಕೋಬಹುದು. ಓಕೆನಾ? ಫೋನ್ ಪೇ ಮುಖಾಂತರ ಸ್ಕ್ಯಾನ್ ಮಾಡಿ ನೀವು
ಅಮೌಂಟ್ ಅನ್ನ ಕಳಿಸಿ ನೀವು ಬೇಕಾದ್ರೆ ಈ ಒಂದು ಬ್ಯಾಚ್ಗೆ ಸೇರ್ಕೋಬಹುದು. ಯಾರಾದ್ರೂ ನೀವು ಪೊಲೀಸ್ ಇಲಾಖೆಗಾಗಿ ನೀವೇನಾದ್ರೂ ತರಗತಿಗಳನ್ನ ನೋಡ್ತಾ ಇದ್ರೆ ಇದು ನಿಮಗೆ ಖುದ್ದಾಗಿ ನಾನೇ ತರಗತಿಯನ್ನ ಮಾಡ್ಕೊಡ್ತೇನೆ, ಅದಕ್ಕಾಗಿ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಓಕೆನಾ? ಡೈರೆಕ್ಟ್ ಆಗಿ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಚಲಿತ ಘಟನೆಗಳನ್ನ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ಒಂದು ಪ್ರೋಜೆನಿಕ್ ಅಥವಾ ಎಂತಕ್ಕಂಥ ಒಂದು ಮೌಖಿಕ ಔಷಧಿಯನ್ನು ಯಾವ ಅಪರೂಪದ ಕಾಯಿಲೆಯ ಚಿಕಿತ್ಸೆಗೆ ಬಳಸಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇಲ್ಲಿ ಪ್ರೋಜೇರಿಯಾ ಎಂಬತಕ್ಕಂಥ ಒಂದು ಕಾಯಿಲೆ. ಆಪ್ಷನ್ ಬಿ, ಪ್ರೋಜೇರಿಯಾ ಎಂಬತಕ್ಕಂಥ ಕಾಯಿಲೆ ಅಕಾಲಿಕ ವೃದ್ಧಾಪ್ಯ ಅಂತ ನಾವು ಕರಿತೇವೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಮಾರ್ಚ್ 2026ರಲ್ಲಿ ರಾಷ್ಟ್ರೀಯ ಹವಾಮಾನ ಸ್ಟ್ಯಾಕ್ ನಾವೀನ್ಯತೆ ಸವಾಲನ್ನು ಅಥವಾ ನ್ಯಾಷನಲ್ ಕ್ಲೈಮೇಟ್ ಸ್ಟ್ಯಾಕ್ ಇನೋವೇಷನ್ ಚಾಲೆಂಜ್ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಯಾರಪ್ಪ ಇದನ್ನ ಏನು ಫಾರ್ಮೇಶನ್ ಅಥವಾ ಪ್ರಾರಂಭವನ್ನು ಮಾಡಿದ್ರು ಅಂತ ಅಂದ್ರೆ ನಬಾರ್ಡ್ ಅವರು. ನಬಾರ್ಡ್ ಇರ್ತಕ್ಕಂಥ ಒಂದು ಆರ್ಗನೈಸೇಷನ್. ಇದು 1982ರಲ್ಲಿ ಏನ್ ಮಾಡಿದ್ದಾರೆ, ಫಾರ್ಮೇಶನ್ ಆಗಿದೆ. ಇದನ್ನು ಕೂಡ ನೀವೇನ್ ಮಾಡ್ಬೇಕು, ನೆನ್ಪಿಟ್ಕೋಬೇಕು ನಬಾರ್ಡ್ ಬಗ್ಗೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಲೇರಿಯಾ ಸಮ್ಮೇಳನ 2026 ಅಥವಾ ಇಂಟರ್ನ್ಯಾಷನಲ್ ಮಲೇರಿಯಾ ಕಾನ್ಫರೆನ್ಸ್ ಅನ್ನ ಎಲ್ಲಿ ನಡೆಸಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇದನ್ನ ನವದೆಹಲಿಯಲ್ಲಿ ನಡೆಸಿದರೆ. ಪಕ್ಕಾ ಪ್ರಶ್ನೆ ಇದು, ನೆನ್ಪಿಟ್ಕೊಳ್ಳಿ. ಇಂಥ ಪ್ರಶ್ನೆಗಳು ಡೈರೆಕ್ಟ್ ಆಗಿ ಬರ್ತವೆ, ನೆನ್ಪಿಟ್ಕೋಬೇಕು. ನವದೆಹಲಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಅಟಲ್ ವಿಚಲ್ ಅಗ್ರಗಾಮಿ ಅಂತಕ್ಕಂಥದ್ದು. ನೋಡಿ, ಅಟಲ್ ವಿಚಲ್ ಅಗ್ರಗಾಮಿ ಅಂತಕ್ಕಂಥ ಯೋಜನೆಯನ್ನು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಏನಪ್ಪ ಮಾಡಿದೆ, ಪ್ರಾರಂಭ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದರೆ ತುಂಬಾ ಇಂಪಾರ್ಟೆಂಟ್ ಇದು. ಇದನ್ನ ಅಸ್ಸಾಂ ಸರ್ಕಾರ ಏನಿದೆ ಇದನ್ನ ಪ್ರಾರಂಭ ಮಾಡಿದೆ. ಅಸ್ಸಾಂ ಸರ್ಕಾರ ಏನಿದೆ ಪ್ರಾರಂಭವನ್ನ ಮಾಡಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತೀಯ ರಕ್ಷಣಾ ಕ್ಷೇತ್ರಗಳಲ್ಲಿ ಬಳಸಲಾಗಿರ್ತಕ್ಕಂತಹ ಒಂದು ವಿಶೋರ್ ದಾಸ್ ಎಂತಕ್ಕಂಥದ್ದು, VSHORADS ಎಂತಕ್ಕಂಥದ್ದು, ಇದರ ಒಂದು ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಇದೇನಪ್ಪಾ ಅಂತಂದ್ರೆ ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರಿತೇವೆ. ಪಕ್ಕಾ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್. ನಾನು ಏನ್ ಓದಿಸ್ತೇನೆ ನೀವು ಬರೀ ಅದನ್ನ ಮಾತ್ರ ಓದ್ಕೊಂಡ್ರೆ ಸಾಕು, ನಿಮಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಏನು ಕೂಡ ಪ್ರಶ್ನೆ ನಿಮಗೆ ಮಿಸ್ ಆಗೋದಿಲ್ಲ. ಓಕೆನಾ? ಇದನ್ನ ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿ ನಾವು ಮುಂದಿನ ಪ್ರಶ್ನೆ ನೋಡೋಣ. ಒಡಿಶಾದ ಮೊದಲ ಸ್ಮಾರ್ಟ್ ವಿಲೇಜ್ ಆಗಿ ಹೊರಹೊಮ್ಮಲಿರ್ತಕ್ಕಂಥ ಗ್ರಾಮ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವ್ದಪ್ಪ ಅಂತಾರೆ, ಕುಸುನ್ಪುರ ಎಂತಕ್ಕಂಥ ವಿಲೇಜ್, ಕುಸುನ್ಪುರ ಎಂತಕ್ಕಂಥ ಗ್ರಾಮ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನೀವೇನಾದ್ರೂ PDF ಬೇಕು ಅಂತ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಇದೇ ಮಾರ್ಚ್ ತಿಂಗಳ PDF ಬೇಕು ಅಂತ ಅಂದ್ರೆ ಅಮೌಂಟ್ ಅನ್ನ ಸೆಂಡ್ ಮಾಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಮೇಲ್ ಐಡಿಗೆ ನೀವು ಅಮೌಂಟ್ ಅನ್ನ ಸೆಂಡ್ ಮಾಡಬಹುದು. ನೀವೇನಾದ್ರೂ ಸ್ಕ್ಯಾನರ್ ಸಿಗ್ಲಿಲ್ಲ ಅಂತ ಅಂದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನೀವು ಸ್ಕ್ಯಾನರ್ ಅನ್ನ ಅಪ್ಲೋಡ್ ಮಾಡಿ ಕೂಡ ಸೆಂಡ್ ಮಾಡಬಹುದು. ಓಕೆನಾ? ಅದೇ ರೀತಿ ಈಗ ಡೈರೆಕ್ಟ್ ಆಗಿ ಮುಂದಿನ ಏನು ಡೈಲಿ ಕರೆಂಟ್ ಅಫೇರ್ಸ್ ಏನು ಕ್ವಶನ್ಸ್ ಗಳು ಇರ್ತಾ ಇದ್ವು ಅವನ್ನು ಕೂಡ ನಾವು ರಿವೈಸ್ ಮಾಡ್ಕೋಬೇಕು. ಕೆಲವು ವಿದ್ಯಾರ್ಥಿಗಳು ಡೈಲಿ ಕರೆಂಟ್ ಅಫೇರ್ಸ್ ತರಗತಿಗಳನ್ನ ನೋಡೋದಿಲ್ಲ. ಯಾರ್ಯಾರು ನೋಡಿ ನೋಟ್ಸ್ ಅನ್ನ ಮಾಡ್ಕೊಂಡಿದ್ರೆ ಇಲ್ಲಿಗೆ ಸಾಕು. ಇಲ್ಲ ಅಂತಾರೆ ನಾವು ಇನ್ನೊಂದ್ಸಲಿ ನೋಡ್ತೀವಿ ಅಂತಾರೆ ನೋಡ್ಕೊಳ್ಳಿ. ಇಲ್ಲಿ ಮೊದಲನೇ ಪ್ರಶ್ನೆ, ವಿಶ್ವ ನಾಗರಿಕ ರಕ್ಷಣಾ ದಿನ ಎಂದು ಯಾವಾಗ ಆಚರಣೆಯನ್ನ ಮಾಡಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ನಾನು ಇಂಗ್ಲಿಷ್ ನಲ್ಲಿ ಪ್ರಶ್ನೆಯನ್ನ ಓದೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಅಂದ್ರೆ ತುಂಬಾ ಜನ ಇಲ್ಲಿ ಇರ್ತಾರೆ, ಮತ್ತೆ ಸ್ವಲ್ಪ ಲೆಂತಿ ವಿಡಿಯೋ ಆಗ್ಬೋದು. ಅದಕ್ಕಾಗಿ ಕನ್ನಡದಲ್ಲಿ ಹೇಳ್ತೇನೆ, ಬೇಕಾದ್ರೆ ಇಂಗ್ಲಿಷ್ ನಲ್ಲೂ ಕೂಡ ನಾನು ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ, ನೀವು ಓದ್ಕೋಬಹುದು. ಓಕೆನಾ? ಇದಕ್ಕೆ ಸರಿಯಾದ ಉತ್ತರವನ್ನ ನೋಡೋದಾದ್ರೆ ಮಾರ್ಚ್ 1ನೇ ತಾರೀಕಂದು ಪ್ರತಿ ವರ್ಷ ನಾವು ವಿಶ್ವ ನಾಗರಿಕ ರಕ್ಷಣಾ ದಿನವನ್ನ ಆಚರಣೆಯನ್ನ ಮಾಡ್ತೇವೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನದಂದು ರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಣೆಯನ್ನ ಮಾಡ್ತೇವೆ ಅಂತ. ಎಲ್ರು ಕೂಡ ಏನ್ ಹಾಕ್ತೀರಾ ಅಂತ ಅಂದ್ರೆ ಮಾರ್ಚ್ 8ನೇ ತಾರೀಕು ಅಂತ ಹಾಕ್ಬಿಡ್ತೀರಾ. ಯಾಕಪ್ಪ ಅಂದ್ರೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಣೆಯನ್ನ ಮಾಡಿದ್ದೇವೆ ಅಂತ. ಇಲ್ಲೇನ್ ಕೇಳಿದರೆ ನೋಡಿ, ರಾಷ್ಟ್ರೀಯ ಮಹಿಳಾ ದಿನವನ್ನ ಕೇಳಿದರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರವನ್ನ ನೋಡೋದಾದ್ರೆ ಫೆಬ್ರವರಿ 13ನೇ ತಾರೀಕಿನಂದು, ಫೆಬ್ರವರಿ 13ನೇ ತಾರೀಕಿನಂದು ಏನಪ್ಪ ಮಾಡ್ತೇವೆ ಅಂತ ಅಂದ್ರೆ ರಾಷ್ಟ್ರೀಯ ಮಹಿಳಾ ದಿನವನ್ನ ನಾವು ಆಚರಣೆಯನ್ನ ಮಾಡ್ತೇವೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಲೀಡ್ ಬ್ಯಾಂಕ್ ಯೋಜನೆ ಪರಿಚಯ ಮಾಡಲಾಯಿತು ಅಂತ. ಲೀಡ್ ಬ್ಯಾಂಕ್ ಯೋಜನೆ ಯಾವ ಒಂದು ಸಮಿತಿ ಶಿಫಾರಸಿನ ಮೇರೆಗೆ ಬಂದಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನಾರಿಮನ್ ಸಮಿತಿ. ನಾರಿಮನ್ ಸಮಿತಿ. ಇತ್ತೀಚೆಗೆ ಎಲ್ಲವೂ ಕೂಡ ನ್ಯೂಸ್ ಅಲ್ಲಿ ಇದಾವೆ, ನೆನ್ಪಿಟ್ಕೋಬೇಕು. ಓಕೆನಾ? ಅದೇ ರೀತಿ ಮುಂದಿನ ಪ್ರಶ್ನೆ, ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ಇದು ಉತ್ತರಾಖಂಡದಲ್ಲಿ ಕಂಡು ಬರುತ್ತದೆ. ಆಪ್ಷನ್ ಎ ಇಲ್ಲಿ ಉತ್ತರಾಖಂಡ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚಿನ ವರದಿ ಪ್ರಕಾರ ಕರ್ನಾಟಕದ ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡತಕ್ಕಂತ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ಕಬ್ಬನ್ನ ಉತ್ಪಾದನೆ ಮಾಡತಕ್ಕಂಥದ್ದು ಅಥವಾ ಶುಗರ್ ಕೇನ್ ಅಂತ ನಾವು ಕರಿತೇವೆ. ಇದನ್ನ ಎಲ್ಲಿ ಜಾಸ್ತಿ ಉತ್ಪಾದನೆಯನ್ನ ಮಾಡ್ತೇವೆ ಅಂತ ಅಂದ್ರೆ ಇಲ್ಲಿ ಬೆಳಗಾವಿಯಲ್ಲಿ ಜಾಸ್ತಿ ಉತ್ಪಾದನೆಯನ್ನ ಮಾಡ್ತಾರೆ. ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಇಲ್ಲಿ ಆರ್ಟಿಕಲ್ಸ್ ಗಳನ್ನ ಕೆಲವೊಂದು ಆರ್ಟಿಕಲ್ ಗಳನ್ನ ಕೊಟ್ಟಿದ್ದಾರೆ.
ಡಾಕ್ಟರ್ ಶಶಿ ತರೂರ್ ಅವರ ಕೃತಿ ದಿ ಸೇಜ್ ಹೂ ಇಮ್ಯಾನೇಜ್ಡ್ ಹಿಂದೂಯಿಸಂ ಅಂತ ಕೊಟ್ಟಿದ್ದಾರೆ. ದ ಲೈಫ್ ಸೈನ್ಸ್ ಅಂಡ್ ಲಿಗಸಿ ಆಫ್ ನಾರಾಯಣ ಗುರು ಅಂತ ಈ ಕೃತಿ ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಇದು 19ನೇ ಶತಮಾನದಲ್ಲಿ ಆಗಿ ಹೋದ ಆಧ್ಯಾತ್ಮ ಗುರು ಶ್ರೀ ನಾರಾಯಣ ಗುರುಗಳ ಜೀವನ ಮಧುರನೆಗಳ ಕುರಿತು ಕೃತಿಯನ್ನ ರಚನೆ ಮಾಡಲಾಗಿದೆ. ಹಾಗಾದ್ರೆ ಇದನ್ನು ರಚನೆ ಮಾಡಿದವರು ಯಾರು? ಡಾಕ್ಟರ್ ಶಶಿ ತರೂರ್ ಅವರು. ಇತ್ತೀಚೆಗೆ ಇಂಥ ಪ್ರಶ್ನೆಗಳು ಬರ್ತಾ ಇದಾವೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನ ನೀವೇನಾದ್ರೂ ನೋಡಿದ್ರೆ ಇಂಥ ಆರ್ಟಿಕಲ್ಸ್ ಗಳು ಬರ್ತಿದಾವೆ, ಅದಕ್ಕಾಗಿ ಇದನ್ನ ಯಾಡ್ ಮಾಡಿದ್ದೇನೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ತರಗತಿಗಳನ್ನ ಅಥವಾ ನೀವೇನಾದ್ರೂ ಕೋರ್ಸ್ ಅನ್ನ ಪರ್ಚೇಸ್ ಮಾಡೋದಾಗಿದ್ರೆ ನೀವು ಪರ್ಚೇಸ್ ಮಾಡಬಹುದು. ಜಾಸ್ತಿ ಇದನ್ನ ಹೇಳೋದಿಲ್ಲ, ಬಟ್ ನಾನು ಮಧ್ಯ ಮಧ್ಯ ಕೊಟ್ಟಿದ್ದೇನೆ ಕೆಲವೊಂದನ್ನ. ಓಕೆನಾ? ಇಲ್ಲಿ ಕೆಲವು ಆರ್ಟಿಕಲ್ಸ್ ಗಳನ್ನ ಮೇನ್ ಆರ್ಟಿಕಲ್ಸ್ ಗಳನ್ನ ಕೊಟ್ಟಿದ್ದೇನೆ. ಗುಜರಾತ್ ಅಲ್ಲಿ ಅತಿ ದೊಡ್ಡ ಸೆಮಿ ಕಂಡಕ್ಟರ್ ಘಟಕ ಅಂತ, ಗರ್ಭಕಂಠ ಕ್ಯಾನ್ಸರ್ಗೆ ಲಸಿಕೆ ಅಂತ, ಸ್ತ್ರೀಯರಿಗೆ ಗರ್ಭಕಂಠ ಕ್ಯಾನ್ಸರ್ ಲಸಿಕೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಚಾಲನೆ ಅಂತ, ಮತ್ತೆ ಇತ್ತೀಚೆಗೆ ಇಂಡಿಯಾ ಮತ್ತು ಇಸ್ರೇಲ್ ಮತ್ತು ಇರಾನ್ ಮತ್ತು USA ಇದರ ಒಂದು ಯುದ್ಧಗಳು ನಡೀತವೆ, ಅದಕ್ಕೆ ಸಂಬಂಧಪಟ್ಟಂತೆ ಶಸ್ತ್ರಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ಸ್ ಗಳನ್ನ ಮೇನ್ ಆರ್ಟಿಕಲ್ಸ್ ಗಳನ್ನ ಕೊಟ್ಟಿದ್ದೇನೆ. ಇದನ್ನು ಕೂಡ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೂಡ ಇಲ್ಲಿ ನಾನು ಹೇಳಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಭಾರತೀಯ ಕಾಫಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ ಚಿಕ್ಕಮಗಳೂರಿನಲ್ಲಿ ಭಾರತದ ಒಂದು ಕಾಫಿ ಸಂಶೋಧನಾ ಕೇಂದ್ರ ನಿಮಗೆ ಸಿಗ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸಮಗ್ರ ನಗರ ನೀತಿಯನ್ನು ಅಳವಡಿಸಿಕೊಂಡ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ ಕೇರಳ. ಕೇರಳ ಇಲ್ಲಿ ಸಮಗ್ರ ನಗರ ನೀತಿಯನ್ನು ಪರಿಚಯಿಸಿಕೊಂಡಿದ್ದ ಮೊದಲ ರಾಜ್ಯ. ಅದೇ ಆಫ್ರಿಕನ್ ಯೂನಿಯನ್ 2026ರ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಇಥಿಯೋಪಿಯಾದಲ್ಲಿ ಇದು ನಡೆದಿದೆ. ಆಪ್ಷನ್ ಎ ಇಥಿಯೋಪಿಯಾ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಪುಟಾಲ ಎಂಬತಕ್ಕಂತ ಒಂದು ಸರೋವರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಪುಟಾಲ ಎಂಬತಕ್ಕಂಥ ಸರೋವರ ಇದು ಎಲ್ಲಪ್ಪ ಕಂಡು ಬರುತ್ತೆ ಅಂತ ಅಂದ್ರೆ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಇವೆಲ್ಲವೂ ಕೂಡ ನ್ಯೂಸ್ ಅಲ್ಲಿ ಇದಾವೆ, ಸುಮ್ನೆ ತೆಗೆದುಕೊಂಡು ಬಂದಿಲ್ಲ, ಯಾವುದೋ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತಾ ಇಲ್ಲ. ಇವೆಲ್ಲವೂ ಕೂಡ ಏನಾಗಿದ್ದಾವೆ ಅಂತ ನ್ಯೂಸ್ ಅಲ್ಲಿ ಇದಾವೆ, ಅದಕ್ಕಾಗಿ ಪ್ರಶ್ನೆಗಳನ್ನ ತೆಗೆದುಕೊಂಡು ಬರ್ತಾ ಇದಾವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಏಷ್ಯಾದ ಅತಿ ದೊಡ್ಡ ಕಣಿವೆ ಯಾವುದು ಅಂತ ಕೇಳಿದರೆ ಏಷ್ಯಾದ ಅತಿ ದೊಡ್ಡ ಕಣಿವೆ ಯಾವ್ದಪ್ಪ ಅಂತಂದ್ರೆ ದಾಂಗ್ ಎಂಬತಕ್ಕಂಥ ಕಣಿವೆ. ಓಕೆನಾ? ದಾಂಗ್ ಕಣಿವೆ ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ಇನ್ನು ಮೇಲೆ ಇಲ್ಲಿ ಡೈರೆಕ್ಟ್ ಆಗಿ ಆರ್ಟಿಕಲ್ ಗಳು ಬರ್ತಾ ಇರ್ತೇವೆ, ಅದನ್ನು ಕೂಡ ನೀವು ನೋಡ್ಕೋಬಹುದು. ನೋಡಿ ಇವತ್ತಿನ PDF ನೀವು ಹೇಳಬಹುದು. ಮೇನ್ ಇಂಪಾರ್ಟೆಂಟ್ ಆಗಿ 20 ರೂಪಾಯಿ ಯಾಕಪ್ಪ ಮಾಡಿದ್ದೇನೆ ಅಂತ ಅಂದ್ರೆ ಮೊದಲು 10 ರೂಪಾಯಿ ಇಡ್ತಾ ಇದೆ, ಈಗ 20 ರೂಪಾಯಿ ಮಾಡಿದ್ದೇನೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ಒಂದು ಮಾರ್ಚ್ ತಿಂಗಳ PDF ಏನಿದೆ ಎಲ್ಲವನ್ನು ಕೂಡ ನಾನು ಹಾಕಿದ್ದೇನೆ, ಏನು ಕೂಡ ಮಿಸ್ ಆಗೋದಿಲ್ಲ, ಅದಕ್ಕಾಗಿ ಇದನ್ನು ಹಾಕಿದ್ದೇನೆ. ಯಾವ ವರ್ಷದಲ್ಲಿ ವಿಶ್ವಸಂಸ್ಥೆ ಮಾರ್ಚ್ 3 ವನ್ಯಜೀವಿ ದಿನ ಅಂತ ಘೋಷಣೆ ಮಾಡಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವಾಗಪ್ಪ ಘೋಷಣೆ ಮಾಡಿತಪ್ಪ ಅಂತ ಅಂದ್ರೆ ಆಪ್ಷನ್ ಎ 2013ರಲ್ಲಿ ಇದನ್ನ ಘೋಷಣೆಯನ್ನ ಮಾಡಿತು. ಅದೇ ರೀತಿ ಇಲ್ಲಿ ಮುಂದಿನ ಪ್ರಶ್ನೆ, ನಾರಿಯಲ್ ಸಂವರ್ಧನ ಎಂಬತಕ್ಕಂಥ ಯೋಜನೆ ಇದನ್ನ ಯಾವ ಬೆಳೆಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡು ಬರಲಾಗಿದೆ ಅಂತ ಇಲ್ಲಿ ಪ್ರಶ್ನೆ. ನಾರಿಯಲ್ ಸಂವರ್ಧನಾ ಯೋಜನೆ ಇದು ತೆಂಗಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಆಗಿದೆ. ಇಲ್ಲಿ ಆರ್ಟಿಕಲ್ ಗಳನ್ನು ಕೂಡ ಕೊಟ್ಟಿರ್ತೇನೆ, ನೀವು PDF ಅನ್ನ ತೆಗೆದುಕೊಂಡಾಗ ನೀವು ಓದ್ಕೋಬಹುದಾಗಿರ್ತದೆ. ಓಕೆನಾ? ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತ ಯಾವ ದೇಶದಿಂದ 11,000 ಟನ್ ಯುರೇನಿಯಂ ಆಮದು ಮಾಡಿಕೊಳ್ಳಲು ಒಪ್ಪಂದಕ್ಕೆ ಸಹಿ ಮಾಡಿಕೊಂಡಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾವ ದೇಶದಿಂದ ಅಂತಂದ್ರೆ ಕೆನಡಾ ದೇಶದಿಂದ, ಆಪ್ಷನ್ ಎ. ಅದೇ ರೀತಿ ಮುಂದಿನ ಪ್ರಶ್ನೆ, ಇರಾನ್ ದೇಶದ ರಾಜಧಾನಿ ಯಾವುದು ಅಂತ ಕೇಳಿದರೆ ಇತ್ತೀಚೆಗೆ ಅಲಿ ಖಮೇನಿ ಅವರು ಹತರಾಗಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲರಿಗೂ ಕೂಡ ಮಾಹಿತಿ ಗೊತ್ತಿದೆ. ಆರ್ಟಿಕಲ್ ಗಳನ್ನ ನೀವು ಓದ್ಕೊಳ್ಳಿ, ಇಲ್ಲಿಂದ ಪಕ್ಕಾ ಕ್ವಶನ್ಸ್ ಫ್ರೇಮ್ ಆಗ್ತವೆ. ಓಕೆನಾ? ಇರಾನ್ ದೇಶದ ರಾಜಧಾನಿ ಯಾವ್ದಪ್ಪ ಅಂತ ಕೇಳಿದ್ರೆ ತೆಹರಾನ್ ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಶಹಪುರ ಕಂಡಿ ಎಂಬತಕ್ಕಂತ ಅಣೆಕಟ್ಟು, ಶಹಪುರ ಕಂಡಿ ಎಂಬತಕ್ಕಂತ ಅಣೆಕಟ್ಟು ಇದರ ಒಂದು ಯೋಜನೆ ಯಾವ ನದಿಯ ದಂಡೆಯ ಮೇಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಈ ಒಂದು ಶಹಪುರ್ ಕಂಡಿ ಅಣೆಕಟ್ಟು ಯೋಜನೆ ಯಾವ ನದಿ ದಂಡೆ ಮೇಲಿದೆ ಅಂತ, ಇದು ಹಳೆಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತ ಪ್ರಶ್ನೆ. ಇದು ಇಲ್ಲಿ ರಾವಿ ನದಿ ದಂಡೆ ಮೇಲಿದೆ, ರಾವಿ ನದಿ, ಜಮ್ಮು ಕಾಶ್ಮೀರ. ಓಕೆನಾ? ರಾವಿ ನದಿ ದಂಡೆ ಮೇಲೆ ಇದು ಇರತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಅತಿ ದೊಡ್ಡ ಅಕ್ಕಿ ಗ್ರಾಹಕ ದೇಶಗಳು ಯಾವ್ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ನೋಡಿ, ಭಾರತದ ಅಕ್ಕಿ ಜಾಸ್ತಿ ಎಲ್ಲಿ ಹೋಗ್ತವೆ ಅಂತ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡಿದ್ರೆ ಇರಾನ್ ಮತ್ತು ಸೌದಿ ಅರೇಬಿಯಾ ಅಂತ, ಇರಾನ್ ಮತ್ತು ಸೌದಿ ಅರೇಬಿಯಾ ಸರಿಯಾದ ಉತ್ತರ. ಅದೇ ರೀತಿ ನೋಡಿ, ನಿಮ್ಗೆ ಏನಾದ್ರು PDF ಬೇಕು ಅಂತ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು ಇದನ್ನ ಮಾಡ್ಕೊಳ್ಳಿ. udyogjeevan1@gmail.com ಅಂತಕ್ಕಂಥ ಇಮೇಲ್ಗೆ ನೀವು ಕಳಿಸಬಹುದು. ನೆಕ್ಸ್ಟ್ ಇಲ್ಲಿ ಕವಚ್ ತಂತ್ರಜ್ಞಾನ, ಕವಚ್ ಎಂಬತಕ್ಕಂಥ ತಂತ್ರಜ್ಞಾನ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ. ಇದು ಕವಚ್ ಎಂಬತಕ್ಕಂಥದ್ದು ಇದು ರೈಲು ಸುರಕ್ಷತೆಗೆ ಸಂಬಂಧ ಹೊಂದಿರತಕ್ಕಂಥದ್ದು, ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಪ್ರಪಂಚದ ಅತಿ ಎತ್ತರದ ಕಟ್ಟಡವಾದ ಬುರ್ಜ್ ಖಲೀಫಾ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದು ದುಬೈನಲ್ಲಿ ಇರ್ತಕ್ಕಂಥದ್ದು.
ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಲ್ಲಿ ಇರ್ತಕ್ಕಂಥದ್ದು. ಓಕೆನಾ, ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದು ದೇಶ. ಈ ಒಂದು ದುಬೈ ಏನಿದೆ ಇದರಲ್ಲಿ ಇರತಕ್ಕಂಥ ಒಂದು ಪ್ರದೇಶ ಅಥವಾ ರಾಜಧಾನಿ ಅಂತ ನಾವು ಕರಿಬಹುದು. ಎಲ್ಲರೂ ಕೂಡ ದುಬೈನೇ ದೇಶ ಅಂತ ಅನ್ಕೊಂಡಿರ್ತಾರೆ, ದುಬೈ ದೇಶ ಅಲ್ಲ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದು ದೇಶ, ಅದರಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಯಾವ ರೀತಿ ಇದೆನೋ, ನಮ್ಮ ಒಂದು ಭಾರತದಲ್ಲಿ ನವದೆಹಲಿ ಯಾವ ರೀತಿ ಇದೆನೋ, ಅಲ್ಲಿ ಸೇಮ್ ದುಬೈ ಕೂಡ ಇರ್ತಕ್ಕಂಥದ್ದು. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಭಾರತದ ನೌಕಾಪಡೆಯ ಮೊದಲ ವಿಮಾನವಾಹಕ ನೌಕೆ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದರೆ ಯಾವ್ದಪ್ಪ ಅಂತಾರೆ ಫಸ್ಟ್ ಏರ್ಕ್ರಾಫ್ಟ್ ಕರಿಯರ್ ಇಲ್ಲಿ ವಿಕ್ರಾಂತ್ ಎಂಬತಕ್ಕಂಥದ್ದು, INS ವಿಕ್ರಾಂತ್ ಎಂಬತಕ್ಕಂಥದ್ದು ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಲಾಖಪತಿ ದೀದಿ ಎಂಬತಕ್ಕಂಥ ಯಾವ ಯೋಜನೆ ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟಂತ ಯೋಜನೆ ಆಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬಾ ಇಂಪಾರ್ಟೆಂಟ್ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಇದು ಒಂದು ಗ್ರಾಮೀಣಾಭಿವೃದ್ಧಿ ಒಂದು ಸಚಿವಾಲಯಕ್ಕೆ ಸಂಬಂಧಪಟ್ಟಂತ ಯೋಜನೆ ಆಗಿದೆ, ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಭವಾನಿ ಎಂಬತಕ್ಕಂಥ ನದಿ ಯಾವ ನದಿಯ ಉಪನದಿ ಆಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಭವಾನಿ ಎಂಬತಕ್ಕಂಥ ನದಿ ಯಾವ ನದಿಯ ಒಂದು ಉಪನದಿ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್, ಇದು ಕಾವೇರಿ ನದಿಯ ಒಂದು ಉಪನದಿ ಆಗಿರತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ಕನ್ನಡದ ಮೊದಲ ಕಾದಂಬರಿಗಾರ್ತಿ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇತ್ತೀಚೆಗೆ ಆರ್ಟಿಕಲ್ ಬಂದಿತ್ತು, ಕನ್ನಡದ ಮೊದಲ ಏನು ಕಾದಂಬರಿಗಾರ್ತಿ ಯಾರು ಅಂತ. ಇದಕ್ಕೆ ಸರಿಯಾದ ಉತ್ತರ ಕೊಡಗಿನ ಗೌರಮ್ಮ ಅಂತ, ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಇಂಥ ಪ್ರಶ್ನೆಗಳು ಪಕ್ಕಾ ಬರ್ತವೆ, ಇವನ್ನ ನೆನ್ಪಿಟ್ಕೊಳ್ಳಿ ಮತ್ತೆ ಒಂದ್ ಕಡೆ ಬರ್ಕೊಳ್ಳಿ, ಇಲ್ಲ ಅಂತಂದ್ರೆ PDF ನ ತೆಗೆದುಕೊಂಡು ಓದ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ, ಪಕ್ಕಾ ಪ್ರಶ್ನೆಗಳು ಬರ್ತವೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಏನು ಈಗಾಗಲೇ ಹೇಳಿದ್ದೇನೆ, ನೀವು ಬೇಕಾದ್ರೆ ಇದನ್ನ ತೆಗೆದುಕೊಳ್ಬಹುದು. LNG ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೇವೆ, ಇದರ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಇಲ್ಲಿದೆ ನೋಡಿ, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್, ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಇಂದಿರಾ ಗಾಂಧಿ ಸುಖ ಶಿಕ್ಷಾ ಯೋಜನೆ ಯಾವ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇಂದಿರಾ ಗಾಂಧಿ ಸುಖ ಶಿಕ್ಷಾ ಯೋಜನೆ ಇದನ್ನ ಯಾರಪ್ಪ ಶುರು ಮಾಡಿದರೆ ಅಂತ ಹಿಮಾಚಲ ಪ್ರದೇಶ ಇಲ್ಲಿ ಶುರು ಮಾಡಿರ್ತಕ್ಕಂಥದ್ದು, ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ 16ನೇ ಆವೃತ್ತಿಯ ವಜ್ರ ಪ್ರಹಾರ ಎಂಬತಕ್ಕಂಥ ವ್ಯಾಯಾಮ ಎಲ್ಲಿ ನಡೆಯಿತು ಅಥವಾ ಎಲ್ಲಿ ಆಚರಣೆಯನ್ನ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ 16ನೇ ಆವೃತ್ತಿಯ ವಜ್ರ ಪ್ರಹಾರ ಎಂಬತಕ್ಕಂಥ ಒಂದು ಎಕ್ಸರ್ಸೈಸ್ ಏನಿದೆ ಎಲ್ಲಿ ಶುರು ಮಾಡಿದ್ರು ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಿಮಾಚಲ ಪ್ರದೇಶದಲ್ಲಿ ಇದನ್ನ ಶುರು ಮಾಡಿದ್ದಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪ್ರಸಾದ್ ಯೋಜನೆಯನ್ನು ಚಾಲನೆ ಮಾಡಿದಂತ ಸಚಿವಾಲಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಪ್ರಸಾದ್ ಎಂಬತಕ್ಕಂಥ ಒಂದು ಯೋಜನೆಯನ್ನ ಶುರು ಮಾಡಿರ್ತಕ್ಕಂಥ ಒಂದು ಸಚಿವಾಲಯ ಯಾವುದು ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಲ್ಲಿ ಪ್ರವಾಸೋದ್ಯಮ ಸಚಿವಾಲಯ ಏನಿದೆ ಇದನ್ನ ಶುರು ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ 79ನೆಯ ಒಂದು ಸಂತೋಷ್ ಟ್ರೋಫಿಯನ್ನ ಗೆದ್ದುಕೊಂಡ ತಂಡ ಯಾವುದು ಅಂತ ಕೇಳಿದರೆ ಸಂತೋಷ್ ಟ್ರೋಫಿಯನ್ನ ಗೆದ್ದುಕೊಂಡಂತ ಒಂದು ತಂಡ ತುಂಬಾ ಇಂಪಾರ್ಟೆಂಟ್ ನೋಡಿ, ಇಂಥ ಪ್ರಶ್ನೆಗಳು ಬರ್ತವೆ ಅದಕ್ಕಾಗಿ ತಂದಿದ್ದೇನೆ. ಇದಕ್ಕೆ ಸರಿಯಾದ ಉತ್ತರ ಸರ್ವೀಸಸ್ ಎಂಬತಕ್ಕಂಥ ತಂಡ, ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಹಾರ್ಮೂಜ್ ಎಂಬತಕ್ಕಂಥ ಜಲಸಂಧಿ ಉತ್ತರದಲ್ಲಿ ಇರ್ತಕ್ಕಂಥ ದೇಶ ಯಾವುದು ಅಂತ ಪ್ರಶ್ನೆ. ಇತ್ತೀಚೆಗೆ ಹಾರ್ಮೂಜ್ ಜಲಸಂಧಿ ತುಂಬಾ ನ್ಯೂಸ್ ಅಲ್ಲಿ ಇದೆ, ಅದಕ್ಕಾಗಿ ಇಂಥ ಪ್ರಶ್ನೆಗಳು ಕೇಳಬಹುದು. ಎಲ್ಲಿ ಉತ್ತರದಲ್ಲಿ ಯಾವ ಒಂದು ದೇಶ ಇದೆ ಅಂತ ಕೇಳಿದ್ರೆ ಇಲ್ಲಿ ಇರಾನ್ ಎಂಬತಕ್ಕಂಥ ದೇಶ ಇರ್ತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಶ್ವದ ಎಷ್ಟು ಶೇಕಡಾವಾರು ಕಚ್ಚಾ ತೈಲ ಹಾರ್ಮೂಜ್ ಜಲಸಂಧಿ ಮುಖಾಂತರ ಸಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ 20% ಸಾಗುತ್ತೆ. ಓಕೆನಾ, ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ನಿಮಗೇನಾದ್ರು ಪ್ರಚಲಿತ ಘಟನೆಗಳ PDF ಬೇಕು ಅಂತಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು ಅಮೌಂಟ್ ಅನ್ನ ಸೆಂಡ್ ಮಾಡಿ PDF ಅನ್ನ ಪಡ್ಕೋಬಹುದು. PDF ಅನ್ನ ಪಡ್ಕೋಬೇಕು ಅಂತಾರೆ ಉದ್ಯೋಗ್ ಜೀವನ್ 12@gmail.com ಗೆ ನೀವು ಸ್ಕ್ರೀನ್ ಶಾಟ್ ಅನ್ನ ಸೆಂಡ್ ಮಾಡಬೇಕು. ಅದೇ ರೀತಿ ಮುಂದಿನ ಪ್ರಶ್ನೆ, ಸನ್ನಿತ್ರ ಯೋಜನೆ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸನ್ನಿತ್ರ ಎಂಬತಕ್ಕಂಥ ಯೋಜನೆ ಇದು ಡ್ರಗ್ಸ್ ಮುಕ್ತ ಕರ್ನಾಟಕ ಇದಕ್ಕೆ ಸಂಬಂಧ ಹೊಂದಿರತಕ್ಕಂಥದ್ದು, ಡ್ರಗ್ಸ್ ಮುಕ್ತ ಕರ್ನಾಟಕ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಅದೇ ರೀತಿ ಮುಂದಿನ ಪ್ರಶ್ನೆ, ತಮಿಳುನಾಡಿನ ಮೊದಲ ಡಾರ್ಕ್ ಸ್ಕೈ ಪಾರ್ಕ್ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಡಾರ್ಕ್ ಸ್ಕೈ ಪಾರ್ಕ್ ತಮಿಳುನಾಡಿನ ಮೊದಲ ಒಂದು ಡಾರ್ಕ್ ಸ್ಕೈ ಪಾರ್ಕ್ ಎಲ್ಲಿದೆ ಅಂತ, ಇದು ಎಲ್ಲಿದೆ ಅಂತ ಕೇಳಿದ್ರೆ ಆಪ್ಷನ್ ಬಿ ಓಕೆನಾ, ಕೊಲ್ಲಿ ಬೆಟ್ಟಗಳಲ್ಲಿ ಕಂಡು ಬರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ GI ಟ್ಯಾಗ್ ಪಡೆದ ಕಾರ್ಬಿ ಅಗ್ಲಾನ್ ಶುಂಠಿ ನೋಡಿ, ಕಾರ್ಬಿ ಅಗ್ಲಾನ್ ಶುಂಠಿ ಏನಿದೆ ಅದು ಯಾವ ರಾಜ್ಯದಿಂದ ಪಡೆದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದೆ, ಇದನ್ನು ಅಸ್ಸಾಂ ರಾಜ್ಯದಿಂದ ಪಡೆದಿರ್ತಕ್ಕಂಥದ್ದು, ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಕರ್ನಾಟಕ ಬಜೆಟ್ ಅನ್ನು ಓದಲು ತೆಗೆದುಕೊಂಡ ಸಮಯ ಎಷ್ಟು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಎಷ್ಟಪ್ಪ ಅಂತಂದ್ರೆ 3.36 ಗಂಟೆ. ಬಜೆಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೂಡ ನಾನು ತೆಗೆದುಕೊಂಡು ಬಂದಿದ್ದೇನೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವ ದಿನದಂದು ಆಚರಣೆಯನ್ನ ಮಾಡ್ತೇವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕಿನಂದು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಣೆಯನ್ನ ಮಾಡ್ತೇವೆ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ದೇಶದಲ್ಲಿ ಅತಿ ದೊಡ್ಡ 5ನೇ ಬಜೆಟ್ ಯಾವ ರಾಜ್ಯ ಮಂಡನೆ ಮಾಡಿದೆ ಅಂತ ಪ್ರಶ್ನೆ ನೋಡಿ,
ಆರ್ಟಿಕಲ್ಗಳು ಬಂದಿದ್ದಾವೆ, ಸುಮ್ಮನೆ ನಾನು ಹೇಳ್ತಾ ಇಲ್ಲ, ಆರ್ಟಿಕಲ್ಗಳು ಬಂದಿರೋದಕ್ಕೆ ಹೇಳ್ತಾ ಇರೋದು. ನೋಡಿ, ದೇಶದಲ್ಲೇ ಅತಿ ದೊಡ್ಡ 5ನೇ ಬಜೆಟ್ ಅನ್ನ ಯಾವ ರಾಜ್ಯ ಮಂಡನೆ ಮಾಡಿದೆ? ಒಂದ್ಸಲಿ ಆನ್ಸರ್ ಮಾಡಿ. ಒಂದು 2 ರಿಂದ 3 ಸೆಕೆಂಡು ಸ್ವಲ್ಪ ನೀರು ಕುಡಿತೇನೆ. ಓಕೆನಾ? ನೋಡಿ, ಇದಕ್ಕೆ ಸರಿಯಾದ ಉತ್ತರವನ್ನು ಆನ್ಸರ್ ಮಾಡಿ. ಇಲ್ಲಿ ದೇಶದ ಅತಿ ದೊಡ್ಡ 5ನೇ ಬಜೆಟ್ ಯಾವ ರಾಜ್ಯ ಮಂಡನೆ ಮಾಡಿದೆ ಅಂತ ಕೇಳಿದ್ರೆ ಕರ್ನಾಟಕ ಮಂಡನೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಭಾರತದ T20 ಕ್ರಿಕೆಟ್ ವಿಶ್ವಕಪ್ ಅನ್ನ ಎಷ್ಟು ಬಾರಿ ಗೆದ್ದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಎಷ್ಟು ಬಾರಿ ಅಂತ ನಾನು ಈಗಾಗಲೇ ಹೇಳಿದೆ, 3 ಬಾರಿ ಗೆದ್ದಿರ್ತಕ್ಕಂಥದ್ದು. ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ T20 ಕ್ರಿಕೆಟ್ ವಿಶ್ವಕಪ್ ರನ್ನರ್ ಅಪ್ ತಂಡ ಯಾವುದು ಅಂತ ಪ್ರಶ್ನೆ ಕೇಳಿದರೆ, T20 ಕ್ರಿಕೆಟ್ ನ ರನ್ನರ್ ಅಪ್ ತಂಡ ಯಾವುದಪ್ಪ ಅಂತ ಅಂದ್ರೆ ನ್ಯೂಜಿಲೆಂಡ್. ಓಕೆನಾ? ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಪದ್ಮಶ್ರೀ ಪುರಸ್ಕೃತ ಜಾಕೀರ್ ಹುಸೇನ್ ಅವರು ಯಾವುದಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂತ ಕೇಳಿದರೆ, ಯಾವುದಕ್ಕೆ ಅಂತ ತಬಲಾ ವಾದಕರು ಇವರು. ಆಪ್ಷನ್ ಎ ಸರಿಯಾದ ಉತ್ತರ. ಸೇಮ್ PDF ಏನಾದ್ರು ಬೇಕು ಅಂತ ಇದನ್ನ ಯೂಸ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಅಮೋಂಡವ ಎಂಬತಕ್ಕಂಥ ಬುಡಕಟ್ಟು ಜನಾಂಗ ಯಾವ ಒಂದು ದೇಶದಲ್ಲಿ ಕಂಡು ಬರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಅಮೋಂಡವ ಎಂಬತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರುತ್ತೆಪ್ಪ ಅಂತ ಅಂದ್ರೆ ಇದು ಬ್ರೆಜಿಲ್ ನಲ್ಲಿ ಕಂಡು ಬರುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. ಎಲ್ಲವೂ ಕೂಡ ನ್ಯೂಸ್ ಅಲ್ಲಿ ಇದಾವೆ, ನೀವು ನೋಡ್ಕೊಳ್ಳಿ ಬೇಕಾದ್ರೆ. ನ್ಯೂಸ್ ಅಲ್ಲಿ ನೀವು ಬೇಕಾದ್ರೆ ಡೈಲಿ ನ್ಯೂಸ್ ಓದ್ತಾ ಇದ್ರೆ ಗೊತ್ತಾಗ್ತದೆ. ನೆಕ್ಸ್ಟ್, ಕರ್ನಾಟಕ ಪ್ರಸ್ತುತವಾಗಿ ಎಷ್ಟು GI ಟ್ಯಾಗ್ ಪದಾರ್ಥ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ತುಂಬಾ ಇಂಪಾರ್ಟೆಂಟ್, 45 GI ಟ್ಯಾಗ್ ಗಳನ್ನ ಹೊಂದಿದೆ. ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಲ್ಲಿ ಎಷ್ಟು ರಾಷ್ಟ್ರಗಳು ಇವೆ ಅಂತ ಕೇಳಿದರೆ, ತುಂಬಾ ಇಂಪಾರ್ಟೆಂಟ್ ಇದು ಕೂಡ. ಎಷ್ಟು ಅಂತಾರೆ 6 ದೇಶಗಳು ಇಲ್ಲಿ ಕಾಣುತ್ತವೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತಕ್ಕಂಥ ಇದರಲ್ಲಿ. ನೆಕ್ಸ್ಟ್, ಚಿನ್ನದ ರಾಸಾಯನಿಕ ಚಿಹ್ನೆ ಯಾವುದು ಅಂತ ಇಲ್ಲಿ ಕೇಳಿದರೆ, ಚಿನ್ನದ ರಾಸಾಯನಿಕ ಚಿಹ್ನೆ AU ಆಗಿರ್ತದೆ. ಅದೇ ಸಿಲ್ವರ್ ಕೇಳಿದ್ರೆ, ಬೆಳ್ಳಿ ಕೇಳಿದ್ರೆ AG ಆಗಿರ್ತದೆ. ಇದು ಜರ್ಮೇನಿಯಂ ಅಂತ, ಇದು ಆರ್ಸೆನಿಕ್ ಅಂತ. ಓಕೆನಾ? ಮುಂದಿನ ಪ್ರಶ್ನೆ, ರಾಜ್ಯಸಭಾ ಸದಸ್ಯರಾಗಿ ಕೇಂದ್ರದ ಬಜೆಟ್ ಮಂಡನೆ ಮಾಡಿದ ಮೊದಲಿಗರು ಯಾರು ಅಂತ ಪ್ರಶ್ನೆ ಕೇಳಿದರೆ, ತುಂಬಾ ಇಂಪಾರ್ಟೆಂಟ್. ಇಂಥ ಪ್ರಶ್ನೆಗಳು ಪೊಲೀಸ್ ಕಾನ್ಸ್ಟೇಬಲ್ ಡೈರೆಕ್ಟ್ ಆಗಿ ಹಿಟ್ ಆಗ್ತವೆ, ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಪ್ರಣವ್ ಮುಖರ್ಜಿ ಅವರು. ರಾಜ್ಯಸಭಾ ಸದಸ್ಯರಾಗಿ ಕೇಂದ್ರದ ಬಜೆಟ್ ಮಂಡನೆ ಮಾಡಿದ ಮೊದಲಿಗರು ಯಾರು ಅಂತ ಕೇಳಿದ್ರೆ ಪ್ರಣಬ್ ಮುಖರ್ಜಿ ಅವರು. ಪ್ರಸ್ತುತ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಕೂಡ ರಾಜ್ಯಸಭಾ ಸದಸ್ಯರಾಗಿನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಕಪ್ಪದಗುಟ್ಟ ಗಣಿಗಾರಿಕೆ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಈ ಒಂದು ಗಣಿಗಾರಿಕೆ ಏನಿದೆ ಇದು ಗದಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ನ್ಯೂಸ್ ಅಲ್ಲಿ ಇದೆ ನೋಡಿ, ಕಪ್ಪದಗುಡ್ಡ ಗಣಿಗಾರಿಕೆ ಅಂತ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬಾಂಗಲರ್ ಯುವ ಸಮಿತಿ ಯೋಜನೆ ನೋಡಿ, ಬಾಂಗಲರ್ ಯುವ ಶಕ್ತಿ ಯೋಜನೆ ಎಲ್ಲಿ ಪ್ರಾರಂಭ ಮಾಡಿದೆ ಅಥವಾ ಯಾವ ರಾಜ್ಯ ಪ್ರಾರಂಭ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಯಾವ್ದಪ್ಪ ಅಂತಾರೆ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ ಇದನ್ನ ಶುರು ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಓರೋ ನೋಡೈ ಎಂಬತಕ್ಕಂಥ ಯೋಜನೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ಇಲ್ಲಿ ಅಸ್ಸಾಂ ರಾಜ್ಯ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಓರು ನೋಡೈ ಎಂಬತಕ್ಕಂಥ ಯೋಜನೆ ಅಸ್ಸಾಂನಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ 9,000 ರೂಪಾಯಿ ಒಂದು ಗ್ಯಾರಂಟಿ ಯೋಜನೆ ಇದು ಹೊಂದಿರತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಲಕ್ಕುಂಡಿಯಲ್ಲಿ ಸಿಕ್ಕ ಆಭರಣಗಳು ಯಾವ ರಾಜ ಮನೆತನಕ್ಕೆ ಸೇರಿದವು ಅಂತ ತಿಳಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಏನು ಸೇರಿದಂತ ಒಂದು ಏನು ಆಭರಣಗಳು ಅಂತ ಹೇಳಿ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಬಂದಿದೆ. ಓಕೆನಾ? ಮುಂದಿನ ಪ್ರಶ್ನೆ, ಭಾರತದ ಅತಿ ದೊಡ್ಡ ಭೂಗರ್ಭ ಜಲವಿದ್ಯುತ್ ಸ್ಥಾವರ ಯಾವುದು ಅಂತ ಕೇಳಿದರೆ, ಈ ಒಂದು ಭೂಗರ್ಭ ಜಲವಿದ್ಯುತ್ ಸ್ಥಾವರ ಈಗ 150 ಬಿಲಿಯನ್ ಯೂನಿಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿಕೊಂಡಿದೆ. ಅದಕ್ಕಾಗಿ ನ್ಯೂಸ್ ಇದು. ಯಾವ್ದಪ್ಪ ಅಂತಾರೆ ನಾಥ್ಪಾ ಜಾಕರಿ ಅಂತ. ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ಮಾಡಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಯಾವ್ದಪ್ಪ ಅಂತ ಅಂದ್ರೆ ಉತ್ತರಾಖಂಡ. ಗೋವಾ ಅಂತ ಹಾಕ್ಬೇಡಿ, ಗೋವಾದಲ್ಲಿ ಮೊದಲಿಂದ ಇದೆ. ಈಗ ಇತ್ತೀಚೆಗೆ ಜಾರಿಗೆ ಮಾಡಿದ ಯಾವ್ದಪ್ಪ ಅಂತಂದ್ರೆ ಉತ್ತರಾಖಂಡ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಸಂವಿಧಾನದ ಯಾವ ಭಾಗದಲ್ಲಿ ಇರಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಸಂವಿಧಾನದ 4ನೇ ಭಾಗದಲ್ಲಿ ಇದನ್ನ ಇರಿಸಲಾಗಿದೆ, ರಾಜ್ಯದ ನೀತಿ ನಿರ್ದೇಶಕ ತತ್ವಗಳನ್ನ. ಅದೇ ರೀತಿ ಮುಂದಿನ ಪ್ರಶ್ನೆ, ನೀತಿ ಆಯೋಗದ ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ 2026 ಅಥವಾ ಹಣಕಾಸು ಆರೋಗ್ಯ ಸೂಚ್ಯಂಕ ಪ್ರಕಾರ ಯಾವ ರಾಜ್ಯಗಳು ಅಗ್ರಸ್ಥಾನದಲ್ಲಿ ಇದ್ದಾವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಯಾವ್ದಪ್ಪ ಅಗ್ರಸ್ಥಾನದಲ್ಲಿ ಇದ್ದಾವೆ ಅಂತ ಕೇಳಿದ್ರೆ ಒಡಿಶಾ, ಗೋವಾ ಮತ್ತು ಜಾರ್ಖಂಡ. ಆಪ್ಷನ್ ಬಿ ನೋಡಿ, ಒಡಿಶಾ, ಗೋವಾ ಮತ್ತು
ಜಾರ್ಖಂಡ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತೀಯ ರೈಲ್ವೆಗಾಗಿ ರೈಲ್ವನ್ ಎಂಬತಕ್ಕಂಥ ಹೊಸ ಸೂಪರ್ ಆ್ಯಪ್ ಅನ್ನ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ರೈಲ್ವನ್ ಎಂಬತಕ್ಕಂಥ ಒಂದು ಹೊಸ ಸೂಪರ್ ಆ್ಯಪ್ ಇದು. ಇದನ್ನ ಕ್ರಿಸ್ ಎಂಬತಕ್ಕಂಥ ಸಂಸ್ಥೆ, ಸೆಂಟರ್ ಫಾರ್ ರೈಲ್ವೆ ಇನ್ಫಾರ್ಮೇಶನ್ ಸಿಸ್ಟಮ್, ಇದು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ಪಿ ಎಂ ಕುಸುಮ್ ಯೋಜನೆ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಈ ಪ್ರಶ್ನೆ ನೋಡಿ. ಪಿ ಎಂ ಕುಸುಮ್ ಎಂಬತಕ್ಕಂಥ ಯೋಜನೆ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸೌರಶಕ್ತಿಗೆ ಸಂಬಂಧ ಹೊಂದಿದೆ. ಓಕೆನಾ. ಎಲ್ಲರಿಗೂ ಕೂಡ ಸುಸ್ತಾಯ್ತು ಅಂತ ಅನ್ಕೊಂಡಿದ್ದಾನೆ, ಆದ್ರೆ ನನಗೂ ಸುಸ್ತಾಗಿಲ್ಲ. ತರಗತಿಯನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊತಾ ಹೋಗೋಣ ಅನ್ಕೊಂಡಿಲ್ಲ. 100 ಪ್ರಶ್ನೆಗಳನ್ನ ತಂದಿದ್ದೇನೆ, ಮಿಸ್ ಮಾಡ್ಕೋಬೇಡಿ. ಭಾರತ ಶಸ್ತ್ರಾಸ್ತ್ರ ಆಮದು ಮಾಡುವಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಶಸ್ತ್ರಾಸ್ತ್ರವನ್ನು ಆಮದು ಮಾಡುವಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ. ತುಂಬಾ ಇಂಪಾರ್ಟೆಂಟ್ ನೋಡಿ ಇದು ಕೂಡ. ಎಷ್ಟು ಅಂತ ಅಂದ್ರೆ ಎರಡನೇ ಸ್ಥಾನದಲ್ಲಿ ಇದು ಇರ್ತಕ್ಕಂಥದ್ದು. ಭಾರತ ಮತ್ತು ಯಾವ ದೇಶದ ನಡುವೆ ಖಂಜರ್ ಅಭ್ಯಾಸ ನಡೆಯುತ್ತೆ ಅಂತ, ಎಕ್ಸರ್ಸೈಸ್ ಖಂಜರ್ ಅಂತಕ್ಕಂಥದ್ದು ಯಾವ ಎರಡು ದೇಶಗಳ ನಡುವೆ ನಡೆಯುತ್ತೆ ಅಂತ ಪ್ರಶ್ನೆ. ಇದು ಭಾರತ ಮತ್ತು ಕಿರ್ಗಿಸ್ತಾನ್ ದೇಶದ ನಡುವೆ ನಡೆಯುತ್ತೆ. ನೆಕ್ಸ್ಟ್, 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ 100 ದಿನಗಳ ಕೌಂಟ್ಡೌನ್ ನೆನಪಿಗಾಗಿ ನವದೆಹಲಿಯಲ್ಲಿ ಯೋಗ ಮಹೋತ್ಸವವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಕೇಂದ್ರದ ಸಚಿವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ್ದಪ್ಪ ಅಂತ ಅಂದ್ರೆ ಪ್ರತಾಪ್ ರಾವ್ ಜಾಧವ್ ಎಂತಕ್ಕಂಥವ್ರು. ಆಪ್ಷನ್ ಬಿ ಸರಿಯಾದ ಉತ್ತರ. ಭಾರತ ಮತ್ತು ಯಾವ ದೇಶದ ನಡುವೆ 11ನೇ ಆವೃತ್ತಿಯ ಜಂಟಿ ಮಿಲಿಟರಿ ವ್ಯಾಯಾಮ ಲಾಮಟಿಯೆ 2026 ಎಂಬತಕ್ಕಂಥದ್ದು ನಡೆಸಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಭಾರತ ಮತ್ತು ಸಿಚೆಲಿಸ್. ಆಪ್ಷನ್ ಬಿ ಸರಿಯಾದ ಉತ್ತರ. ಆಸಿಡ್ ರೈನ್ ಅಂತ ಕರಿತೀವಿ, ಆಮ್ಲ ಮಳೆ ಅಂತ. ಇದರ pH ಸಾಮಾನ್ಯವಾಗಿ ಎಷ್ಟಿರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ <5.6 ಇರುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. ಹಾರ್ಮುಜ್ ಜಲಸಂಧಿ ಯಾವ ಎರಡು ಸಮುದ್ರವನ್ನ ಒಂದು ಮಾಡುತ್ತೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದರೆ, ಇದು ಪರ್ಷಿಯನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರವನ್ನ ಒಂದು ಮಾಡ್ತಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕಂಡಿರ್ತಕ್ಕಂತಹ ಒಂದು ಪಟ್ಟೆ ಇರ್ತಕ್ಕಂಥ ಕತ್ತೆ ಕಿರುಬ ಇಲ್ಲಿದೆ ನೋಡಿ. ಇಲ್ಲಿ ಪಟ್ಟೆ ಇರ್ತಕ್ಕಂಥ ಒಂದು ಕತ್ತೆ ಕಿರುಬ ಏನಿದೆ, ಇಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಪ್ರಕಾರ ಇದು ಯಾವ ಅಂಚಿನಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ, ಇದು ಶೆಡ್ಯೂಲ್ 1 ನಲ್ಲಿ ಹಾಕಿದ್ದಾರೆ. ಪಟ್ಟೆ ಇರ್ತಕ್ಕಂಥ ಕತ್ತೆ ಕಿರುಬವನ್ನ. ಅದೇ ಮುಂದಿನ ಪ್ರಶ್ನೆ, ಸ್ವದೇಶಿ ದಿಕ್ಸೂಚಿ ಆಗಿರ್ತಕ್ಕಂತಹ ಒಂದು ನಾವಿಕ್ ಎಂತಕ್ಕಂಥದ್ದು, ಇದರ ಒಂದು ವಿಸ್ತೃತ ರೂಪ ಏನು ಅಂತ ಕೇಳಿದರೆ, ಏನಪ್ಪಾ ವಿಸ್ತೃತ ರೂಪ ಅಂತ ಅಂದ್ರೆ ನಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಿಲೇಷನ್ ಅಂತ. ಓಕೆನಾ, ನಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಿಲೇಷನ್ ಅಂತ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ರಾಜ್ಯ ಇನ್ನೋವೇಷನ್ ಮಿಷನ್ ಯಾವ ರಾಜ್ಯದಲ್ಲಿ ಶುರು ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ತ್ರಿಪುರಾದಲ್ಲಿ ಪ್ರಥಮವಾಗಿ ಶುರು ಮಾಡಿದ್ದಾರೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಶಿಲ್ಲಾಂಗ್ ಸಿಲ್ಚರ್ ಎಕ್ಸ್ಪ್ರೆಸ್ ವೇ ಇದನ್ನ ಸ್ಥಾಪನೆ ಮಾಡಲು ಎಷ್ಟು ಕೋಟಿ ರೂಪಾಯಿ ಅನುದಾನವನ್ನು ಕೊಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಶಿಲ್ಲಾಂಗ್ ಸಿಲ್ಚರ್ ಎಕ್ಸ್ಪ್ರೆಸ್ ವೇ ಅನ್ನ ಸ್ಥಾಪನೆ ಮಾಡಲು ಎಷ್ಟು ಕೋಟಿ ಅನುದಾನವನ್ನ ಕೊಡಲಾಗಿದೆ ಅಂತ ಇಲ್ಲಿ 22,864 ಕೋಟಿ ಅನುದಾನವನ್ನ ಕೊಡಲಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಒಟ್ಟು ಉತ್ಪಾದನೆಯಲ್ಲಿ 90% ಗಿಂತ ಹೆಚ್ಚು ಪಾಲು ಹೊಂದಿರತಕ್ಕಂತ ಒಂದು ಅಕ್ರೋಟ್ ಅಂದ್ರೆ ವಾಲ್ನಟ್, ಇದನ್ನು ಉತ್ಪಾದನೆ ಮಾಡತಕ್ಕಂತ ಅಗ್ರ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ಯಾವ್ದಪ್ಪ ಅಂದ್ರೆ ಜಮ್ಮು ಕಾಶ್ಮೀರ. ಆಪ್ಷನ್ ಸಿ ಸರಿಯಾದ ಉತ್ತರ. 2024-25ರ ಅಂದಾಜಿನ ಪ್ರಕಾರ ಭಾರತದಲ್ಲಿ ಗೋಡಂಬಿ ಕ್ಯಾಶ್ಯೂ ನಟ್ಟನ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದರೆ, ಯಾವ್ದಪ್ಪ ಅಂತ ಕೇಳಿದ್ರೆ ಮಹಾರಾಷ್ಟ್ರ ಇದರಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಇತ್ತೀಚೆಗೆ ದಡ ಸೇರಿಸು ತಂದೆ ಎಂಬತಕ್ಕಂಥ ಒಂದು ಕೊಂಕಣಿ ಸಣ್ಣ ಕಥಾ ಸಂಕಲನಕ್ಕಾಗಿ 2025ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ತುಂಬಾ ಇಂಪಾರ್ಟೆಂಟ್ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಅಮರೇಶ ನುಗಡೋಣಿ ಅಂತಕ್ಕಂಥವರಿಗೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಕೆಲವು ಪ್ರಶ್ನೆಗಳನ್ನ ನಿಮಗಾಗಿ ಅಂತಾನೆ ಕೊಡ್ತೇನೆ, ಸರಿಯಾದ ಉತ್ತರವನ್ನು ಆನ್ಸರ್ ಮಾಡಿ. ಇಲ್ಲ ಅಂತಂದ್ರೆ PDF ಅಲ್ಲಿ ಕೊನೆಯದಾಗಿ ನಾನು ಆನ್ಸರ್ಗಳನ್ನ ಹಾಕಿರ್ತೇನೆ, ನೀವು ನೋಡ್ಕೋಬಹುದು. ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡಿ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಚಿನ್ನದ ನಿಕ್ಷೇಪ ಇರುವುದನ್ನು ಪತ್ತೆ ಹಚ್ಚಲು ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಇತ್ತೀಚೆಗೆ ವೈಮಾನಿಕ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದೆ ಅಂತ. ಮೊದಲನೇ ಪ್ರಶ್ನೆಗೆ ಆನ್ಸರ್ ಮಾಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾವಣೆ ಮಾಡುವ ಮೂಲಕ ಅಮೆರಿಕಕ್ಕೆ ನೇರ ಸವಾಲು ಹಾಕಿದ ಅಂತಾರಾಷ್ಟ್ರೀಯ ನಾಯಕ ಯಾರು? ಇದಕ್ಕೂ ಕೂಡ ಆನ್ಸರ್ ಮಾಡಬೇಕು, ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಕರ್ನಾಟಕದ ಹೈಕೋರ್ಟ್ ಇತ್ತೀಚೆಗೆ ಯಾವ ಸಾಮಾಜಿಕ ಪಿಡುಗಿನ ವಿರುದ್ಧ ಹೋರಾಡಲು ಎಲ್ಲಾ ಕಲ್ಯಾಣ ಮಂಟಪಗಳಲ್ಲಿ ನಿಷೇಧ ಫಲಕಗಳನ್ನು ಅಳವಡಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ? ಇದು ಮೂರನೇ ಪ್ರಶ್ನೆ, ಇದಕ್ಕೂ ಕೂಡ ಆನ್ಸರ್ ಮಾಡಿ.
ನೆಕ್ಸ್ಟ್ 4ನೇ ಪ್ರಶ್ನೆ ನೋಡಿ, T20 ವಿಶ್ವಕಪ್ 2020 ಸಂದರ್ಭದಲ್ಲಿ ಯಾವ ಭಾರತೀಯ ಆಟಗಾರನ ಹೆಸರನ್ನು ಟೂರ್ನಿ ಶ್ರೇಷ್ಠ ಅಥವಾ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅಂತ ಈ ಒಂದು ಪ್ರಶಸ್ತಿಯ ಟಾಪ್ 8 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ? ಇದಕ್ಕೂ ಕೂಡ ಆನ್ಸರ್ನ ಮಾಡಿ. ನೋಡೋಣ ಎಷ್ಟು ಜನ ಆನ್ಸರ್ನ ಮಾಡ್ತೀರಾ ಅಂತ. ಇದುವರೆಗೂ ತುಂಬಾ ಜನ ಯಾರ್ಯಾರು ನೋಡಿದಿರ ತರಗತಿಗಳನ್ನ, ಇದುವರೆಗೂ ಯಾರು ನೋಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಏನಾದ್ರೂ ಇವತ್ತಿನ ತರಗತಿ ನಿಮಗೆ ಯೂಸ್ಫುಲ್ ಆಯ್ತು ಅಂತ ಅನ್ಸಿದ್ರೆ ಮತ್ತೆ PDF ಬೇಕು ಅನ್ಸಿದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ. PDF ಗಳನ್ನ ತೆಗೆದುಕೊಳ್ಳಿ. ನೀವು 20 ರೂಪಾಯಿ ಎಲ್ಲೋ ಖರ್ಚು ಮಾಡ್ತೀರಾ, 20 ರೂಪಾಯಿ ಕೊಟ್ಟು ನೀವು PDF ಅನ್ನ ತೆಗೆದುಕೊಳ್ಳಿ. ಯಾಕೆ ಅಂತ ಸುಮ್ನೆ ಫ್ರೀ PDF ಕೊಟ್ರು ಅಂತ ಯಾರು ಕೂಡ ಯೂಸ್ ಮಾಡ್ಕೊಳ್ಳಲ್ಲ. ಓಕೆನಾ? ಸುಮ್ನೆ ಫ್ರೀ PDF ಅನ್ನ ನಾನು ಇಲ್ಲಿ ಅಮೌಂಟ್ ಅನ್ನ ಸ್ಪೆಂಡ್ ಮಾಡಿ PDF ಗಳನ್ನೆಲ್ಲ ಮಾಡಿಸಿ ನಿಮ್ಗಾಗಿ ಕೊಡ್ತೇನೆ ಅಂತ ನೀವು ಅಮೌಂಟ್ ಅನ್ನ ಸ್ಪೆಂಡ್ ಮಾಡಿದ್ರಿ ಅಂತಾನೆ ಸ್ವಲ್ಪ ಏನಾದ್ರು ನೀವು ಏನ್ ಮಾಡ್ತೀರಾ, ಅಮೌಂಟ್ ಸ್ಪೆಂಡ್ ಮಾಡಿದೀವಿ ಅಂತ ಏನಾದ್ರು ಕೂಡ ಓದ್ತೀರಾ. ಓಕೆನಾ? ಅದಕ್ಕಾಗಿ ಮಾಡಿರ್ತಕ್ಕಂಥದ್ದು, ಇದನ್ನ ಯೂಸ್ ಮಾಡ್ಕೊಳ್ಳಿ, ತುಂಬಾ ಯೂಸ್ಫುಲ್ ಇದೆ. ಓಕೆನಾ? ಒಂದು ತಿಂಗಳದ್ ಬೇಕಂದ್ರೆ 20 ರೂಪಾಯಿ ಸೆಂಡ್ ಮಾಡಿ, ಕಳೆದ 6 ತಿಂಗಳದ್ ಬೇಕು ಅಂತ ಅಂದ್ರೆ 60 ರೂಪಾಯಿ ಸೆಂಡ್ ಮಾಡಿ, 12 ತಿಂಗಳದ್ ಬೇಕು ಅಂದ್ರೆ 100 ರೂಪಾಯಿ ಸೆಂಡ್ ಮಾಡಿ. ಉದ್ಯೋಗ್ ಜೀವನ್ 12@gmail.com ಅಂತಕ್ಕಂಥ ಇಮೇಲ್ ಐಡಿ ಇದೆ, ಇದಕ್ಕೆ ನೀವು ಸೆಂಡ್ ಮಾಡೋದ್ರ ಮೂಲಕ ನೀವು PDF ಗಳನ್ನ ಪಡ್ಕೋಬಹುದು. ಓಕೆನಾ? ಇದನ್ನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವೇನಾದ್ರೂ ಅದೇ ಸೇಮ್ ಪೊಲೀಸ್ ಕಾನ್ಸ್ಟೇಬಲ್ ತರಗತಿ ಏನಾದ್ರು ಬೇಕು ಅಂತ ಅಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಕ್ಯಾನರ್ ಮುಖಾಂತರ ನೀವು ಅಮೌಂಟ್ ನ ಸ್ಕ್ಯಾನ್ ಮಾಡಿ ಪೊಲೀಸ್ ಕಾನ್ಸ್ಟೇಬಲ್ ಬೇಕು ಅಂತ ಅಂದ್ರೆ ಕ್ಲಾಸ್ ಬೇಕು ಅಂತ ಅದನ್ನು ಕೂಡ ಕೊಡ್ತೇನೆ. ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದನ್ನ ಕಲೀರಿ. ಇವತ್ತಿನ ತರಗತಿ ಎಲ್ರಿಗೂ ಕೂಡ ಹೇಗೆ ಅನಿಸ್ತು ಪ್ಲೀಸ್ ಎಲ್ಲರೂ ಕೂಡ ಕಮೆಂಟ್ ಮಾಡಲೇಬೇಕು. ಇವತ್ತಿನ ತರಗತಿ ಇಷ್ಟೇ. ಟೋಟಲ್ ಆಗಿ 100 ಸ್ಲೈಡ್ಗಳು ಇದಾವೆ, ನೀವು ನೋಡಬಹುದು. 100 ಸ್ಲೈಡ್ಗಳು ಇಲ್ಲಿ ಕೊಟ್ಟಿದ್ದೇನೆ. ಓಕೆನಾ? ಟೋಟಲ್ ಆಗಿ ಎಷ್ಟು ಸ್ಲೈಡ್ ಇದೆ ಅಂತ 100 ಸ್ಲೈಡ್ಗಳು ಇದಾವೆ. ಓಕೆ, ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.